ಕೆಳಗರೆ ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮನೋವೈಜ್ಞಾನಿಕ ಸಲಹೆ. ವಿಷಯ ತಜ್ಞರು ರಘುಪ್ರಸಾದ್, ಮನೋವಿಜ್ಞಾನಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಸಂಖ್ಯೆ 081772. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಪಿಜೆ ಪಿಯು ಕಾಲೇಜ್, ಬಿ ಕಾಟಿಹಳ್ಳಿ, ಹಾಸನ. ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ಎಲ್ಲರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಅನೇಕ ಮಾನಸಿಕ ತೊಂದರೆಗಳಾಗುತ್ತೆ. ಅಂದರೆ ಪರೀಕ್ಷಾ ಭಯ ಇರಬಹುದು, ಅಥವಾ ಇದುವರೆಗೆ ಓದಿರುವುದನ್ನು ಹೇಗೆ ಮನನ ಮಾಡಿಕೊಂಡು ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಇರಬಹುದು. ಈ ಕುರಿತಂತೆ ನಾವು ಇವತ್ತು ಮನೋವಿಜ್ಞಾನಿ ರಘುಪ್ರಸಾದ್ ಅವರನ್ನು ಕರೆದು ಮನೋವೈಜ್ಞಾನಿಕ ಸಲಹೆ ಮಾಡಬೇಕು ಅಂಥೇಳಿ ನಿರ್ಧರಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಇದೆ ಅಂದರೆ ಪೋಷಕರಿಗೂ ಒಂದು ಆತಂಕ ಇರುತ್ತೆ, ಮಕ್ಕಳಿಗೂ ಪರೀಕ್ಷೆ ಕುರಿತಂತೆ ಸಾಕಷ್ಟು ಆತಂಕ ಇರುತ್ತೆ. ಓದಿರ್ತಾರೆ, ನೆನಪಿರಲ್ಲ, ನಿದ್ದೆಗೆಡ್ತಾರೆ, ಆಮೇಲೆ ಆರೋಗ್ಯ ಹಾಳಾಗುತ್ತೆ, ಅದೇನೋ ಒಂದು ಚಿಂತೆ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಇಷ್ಟು ರೀಚ್ ಆಗಬೇಕು, ಆ ಥರದ್ದು ಏನೇನೋ ಇಟ್ಕೊಂಡಿರ್ತಾರೆ. ಈ ಎಲ್ಲದರ ಕುರಿತಂತೆ ಅಂದರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿ ಹೇಗೆ ಓದಬೇಕು, ಹೇಗೆ ಮನನ ಮಾಡ್ಕೋಬೇಕು, ದಿನಚರಿ ಹೇಗಿರಬೇಕು, ಯಾಕೆ ಭಯ ಪಡಬಾರ್ದು, ಆಮೇಲೆ ಎಲ್ಲ ಓದಿ ಹೋಗಿ ಅಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರೆ. ಈ ಥರದ ಎಲ್ಲ ಸಮಸ್ಯೆಗಳು ಏನಾದ್ರು ಇದ್ದರೆ ಪೋಷಕರು ಕೂಡ ಮಕ್ಕಳ ಪರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ: 245258, ಹಾಗೆ ಮತ್ತೊಂದು 246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು 081772 ಈ STD ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ನಾವೀಗ ಆರಂಭ ಮಾಡೋಣ. ಸರ್, ಪರೀಕ್ಷೆ ಇನ್ನೇನು ಹತ್ತಿರ ಇದೆ, ಹೇಗೆ ಇರಬೇಕು ಓಕೆ ವಿದ್ಯಾರ್ಥಿ? ಪರೀಕ್ಷೆ ಅಂದ್ರೆ ಏನು ಅಂತಂದ್ರೆ, ಇಟ್ ಈಸ್ ಅನ್ most important phase of checking the knowledge and analyze the ability of a candidate. ಅಂದರೆ ಪರೀಕ್ಷೆ ಎಂಬುದು ಒಬ್ಬ ವ್ಯಕ್ತಿಯ ಜ್ಞಾನ, ಕೌಶಲ್ಯ, ಸಾಮರ್ಥ್ಯ, ಯೋಗ್ಯತೆ ಮತ್ತು ಬುದ್ಧಿಮತ್ತೆಯನ್ನು ಮೌಲ್ಯಮಾಪನ ಮಾಡಲು ಬಳಸುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಕ್ರಿಯೆ ಮೇಡಮ್. ಸೊ ಹಾಗೆ ಪರೀಕ್ಷೆಯ ಉದ್ದೇಶ ಏನು ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಪರೀಕ್ಷೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲಿಕಾ ಮಟ್ಟವನ್ನು ತಿಳಿಯುವಂಥದ್ದು, ಗ್ರೇಡ್ ನೀಡುವಂಥದ್ದು, ಮುಂದಿನ ಶಿಕ್ಷಣಕ್ಕೆ ಅರ್ಹತೆಯನ್ನು ಪಡೆಯುವಂಥದ್ದು. ಇದಕ್ಕೆ ನಾವು ಏನು ಉದ್ದೇಶ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು ಮ್ಯಾಮ್. ಅದಾದ ನಂತರ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಪರೀಕ್ಷೆ ಅಂದ್ರೆ ಯಾಕೆ ವಿದ್ಯಾರ್ಥಿಗಳಲ್ಲಿ ಭಯ ಸಾಮಾನ್ಯವಾಗಿ ಕಾಡುತ್ತೆ ಅನ್ನೋದಾದ್ರೆ, ಪರೀಕ್ಷೆ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ಭಯ ಆಗುತ್ತೆ ಮ್ಯಾಮ್. ಸೊ ರಾತ್ರಿ ಕನಸಲ್ಲೂ ಕೂಡ ಅದೇ ವಿಷಯ, ರಾತ್ರಿ ಮಲಗಿದಾಗಲೂ ಮುಂಚೆ ಆಗೋದನ್ನು ಸಹ ಏನು ಭಯ ಯಾವಾಗಲೂ ಪದೇ ಪದೇ ಕಾಡ್ತಾ ಇರ್ತದೆ. ಪರೀಕ್ಷೆ ಹತ್ರ ಬಂತು ಅಂತ ಅಂದ್ರೆ ಏನು ಓದೋದಪ್ಪ ಅನ್ನೋದು ತಿಳಿಯೋದೇ ಇಲ್ಲ ವಿದ್ಯಾರ್ಥಿಗಳಿಗೆ. ಓದಿದ್ದು ತಲೆಗೆ ಹೋಗೋದಿಲ್ಲ, ಓದುತ್ತಾ ಕುಳಿತರೆ ನಿದ್ರೆ ಬರುತ್ತೆ. ಪರೀಕ್ಷೆ ಅಂದ ತಕ್ಷಣ ಒತ್ತಡ ಹೆಚ್ಚಾಗುತ್ತೆ, ಆತಂಕ ಇತ್ಯಾದಿ, ಆರೋಗ್ಯವೂ ಸಹ ಕೆಟ್ಟು ಹೋಗುತ್ತೆ. ಕೆಲವೊಮ್ಮೆ ಪರೀಕ್ಷೆ ಅಂದ ತಕ್ಷಣ ಜ್ವರ ಬರೋದು ಉಂಟು, ಪದೇ ಪದೇ ವಾಶ್ರೂಮ್ಗೆ ಹೋಗೋದು ಉಂಟು ಮ್ಯಾಮ್. ಇವೆಲ್ಲಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಹೆಚ್ಚು ಅಂಕಗಳ ಗಳಿಸ್ಬೇಕು ಅನ್ನೋದು, ಒಂದು ಒಳ್ಳೆ ಫಲಿತಾಂಶವನ್ನ ಪಡಿಬೇಕು ಅನ್ನೋದು ಉದ್ದೇಶ ಇರುತ್ತೆ. ಜೊತೆಗೆ ಅಂಕವನ್ನ ಗಳಿಸಿದ್ರೆ ಬೇರೆಯವರಿಂದ ಕಂಪೇರ್ ಮಾಡೋ ಅಂಥದ್ದು, ಅವ್ನು 98% ತಗೊಂಡಿದ್ದಾನೆ, ನಾನಿನ್ನು 68 ಅಲ್ಲೇ ಇದ್ದೀನಿ, ನಾನಿನ್ನು 35% ಮಾತ್ರ ಇದೆ ಅನ್ನೋಂಥದ್ದು. ಕಡಿಮೆ ಅಂಕವನ್ನ ಗಳಿಸಿದ್ರೆ ನನ್ನ ಜೀವನದಲ್ಲಿ ಸೆಟ್ಲ್ ಆಗಲ್ವೇನೋ ಅನ್ನೋ ಭಯ ಕಾಡ್ತಾ ಇರ್ತದೆ. ಇದು ಸ್ಪರ್ಧಾತ್ಮಕ ಯುಗ, ನಾನು ಈ ಸ್ಪರ್ಧಾತ್ಮಕ ಯುಗವನ್ನ ಯಾವ ರೀತಿ ಎದುರಿಸ್ಲಿ ಅನ್ನೋದು ಭಯ ಕಾಡ್ತಾ ಇರುತ್ತೆ. ಸಮಾಜ ಮತ್ತು ಕುಟುಂಬದಲ್ಲಿನ ನಿರಾಕರಣೆ
ಜೊತೆಗೆ ಅನಾಥವಾದಂಥ ಭಾವನೆ ಮೂಡ್ತಾ ಇರುತ್ತೆ. ಒಳ್ಳೆಯ ಫಲಿತಾಂಶ ಬರ್ನಿಲ್ಲ ಅಂತ ಅಂದ್ರೆ ಎಲ್ರಿಗೂ ಹೇಗಪ್ಪ ಮುಖ ತೋರಿಸ್ಲಿ, ಅವರಿಂದ ಮತ್ತೆ ಭಯನೂ ಕಾಡ್ತಾ ಇರುತ್ತೆ, ಜೊತೆಗೆ ಅಂಜಿಕೆನೂ ಸಹ ಮೂಡ್ತಾ ಇರುತ್ತೆ ಮ್ಯಾಮ್. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಓದಿದ ನೆನಪಲ್ಲಿ ಉಳಿಯಲ್ಲ, ಏನ್ ಮಾಡಬೇಕು ಅನ್ನೋದು ಕೆಲವು ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇರ್ತದೆ. ಆಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಓದೋದಕ್ಕೆ ಸರಿಯಾದ ಪ್ಲಾನ್ ಮಾಡ್ಕೊಳ್ಳೋದಿಲ್ಲ ಮೇಡಮ್. ವಿದ್ಯಾರ್ಥಿಗಳು ಸರಿಯಾದ ಪ್ಲಾನ್ ಮಾಡ್ಕೋಬೇಕು, ಮತ್ತೆ ರಿಕಾಲ್ ಬಗ್ಗೆನೇ ಯೋಚನೆ ಮಾಡಿರಲ್ಲ. ಅವರು ಒಂದೇ ಸಮನೆ ಓದಿದ್ರಾಯ್ತು ಅಂದ್ಕೊಂಡು ಸುಮ್ಮನೆ ಓದ್ತಾನೆ ಇರ್ತಾರೆ. ಸರಿಯಾದ ರೀತಿಯಾದಂಥ ವಿಶ್ರಾಂತಿ ಇರಲ್ಲ, ಸರಿಯಾದ ನಿದ್ರೆ ಆಗಿರಲ್ಲ, ಪರೀಕ್ಷೆಗಾಗಿ ಸಮರ್ಪಕವಾದಂತಹ ಯೋಜನೆಯನ್ನ ರೂಪಿಸ್ಕೊಳ್ಳಲ್ಲ ಮೇಡಮ್. ಅದ್ರ ಜೊತೆಗೆ ಪರೀಕ್ಷೆಗೆ ಸಿದ್ಧತೆಯನ್ನ ಮೊದಲಿಗೆ ಏನ್ ಮಾಡ್ಬೇಕು ಮೇಡಮ್, ನಾವು ಪರೀಕ್ಷೆಗೆ ಇನ್ನು ಎಷ್ಟು ದಿನ ಇದೆ, ಪರೀಕ್ಷೆಗೆ ಎಷ್ಟು ದಿನ ಇದೆ ಅನ್ನೋದನ್ನ ನಾವು ಪ್ಲಾನ್ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಮಾಡ್ಕೊಂಡಾಗ ದಿನದ 24 ಗಂಟೆಗಳನ್ನ ನಾವು ವಿಭಾಗ ಮಾಡ್ಕೋಬೇಕು ಮೇಡಮ್. ಹೇಗಪ್ಪ ಅಂತಂದ್ರೆ ವಿಭಾಗ ಮಾಡ್ಕೊಂಡು 12 ಗಂಟೆಯನ್ನ ಓದೋದಕ್ಕೆ ರಿಸರ್ವ್ ಮಾಡಿಟ್ಕೋಬೇಕು, 7 ಗಂಟೆ ನಿದ್ರೆಯನ್ನ ಮಾಡಬೇಕು, 1 ಗಂಟೆನಲ್ಲಿ ಊಟ ಅಥವಾ ತಿಂಡಿಯನ್ನ ಮಾಡ್ಕೊಬೇಕು, ಇನ್ನ 1 ಗಂಟೆ ಮನರಂಜನೆಗಾಗಿ ಮೀಸಲಿಡ್ಬೇಕು. ಅದಾದ ನಂತರ ನಿತ್ಯದ 1 ಗಂಟೆ ಮನರಂಜನೆ ಅಂದ್ರೆ ಈಗ ಬೇರೆ ಬೇರೆ ತರ ಆಗಿದೆ ಸರ್. ಫೋನ್ ನೋಡೋದ, ರೀಲ್ಸ್ ನೋಡೋದ, ಏನು? ಖಂಡಿತವಾಗ್ಲೂ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಫೋನ್ನ ಮುಟ್ಲೇಬಾರ್ದು ಮೇಡಮ್. ಸೊ ಎಷ್ಟು ಬೇಕು ಫೋನು ನಾವು ಮುಟ್ಬಾರ್ದು ಅಂತಂದ್ರೆ ಫೋನಿನಿಂದ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಅದು ಎಷ್ಟು ಬೇಕು ನಮಗೆ ಅಷ್ಟನ್ನ ಬಳಕೆಗೆ ಮಾತ್ರ ಮೀಸಲಿಡ್ಬೇಕು ಮೇಡಮ್. ಸೊ ಫೋನ್ ಬಗ್ಗೆ ಇನ್ನೊಂದಿನ ಸಂಪೂರ್ಣವಾಗಿ ವಿವರವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮೇಡಮ್. ಸೊ ಇದು ಉಳಿದಂಥ 2 ಗಂಟೆಗಳ ಕಾಲ ಆರೋಗ್ಯಕರವಾದಂಥ ಚಟುವಟಿಕೆಗೆ ನಾವು ಅದನ್ನ ಮೀಸಲಿಡ್ಬೇಕು ಮೇಡಮ್. ಅಂದ್ರೆ ಓದು, ನಿದ್ರೆ, ಊಟ, ತಿಂಡಿ, ಮನರಂಜನೆ ಎಲ್ಲಾನು ಮಾಡಿದ್ರು ಸಹ ಇನ್ನೂ 2 ಗಂಟೆ ಉಳಿಯುತ್ತೆ ಮ್ಯಾಮ್. ಆ 2 ಗಂಟೆಗಳನ್ನ ಆರೋಗ್ಯಕರವಾದಂಥ ಚಟುವಟಿಕೆಗಳಿಗೆ ನಾವು ಅದನ್ನ ಮೀಸಲಿಡ್ಬೋದು ಮೇಡಮ್. ಈ 12 ಗಂಟೆನಲ್ಲಿ ಯಾವ ರೀತಿ ನಾವು ಓದೋದಕ್ಕೆ ಅಭ್ಯಾಸವನ್ನ ಪ್ಲಾನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿಯನ್ನ 4 ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಒಂದು 12 ಗಂಟೆಗಳ ಕಾಲದಲ್ಲಿ ನಾವು ಏನು ಓದ್ತೀವಿ, ಯಾವ ರೀತಿ ಬರೀತೀವಿ, ಅದನ್ನ ಪುನರಾವರ್ತನೆಗೆ ಯಾವ ರೀತಿ ಸಮಯ ಕೊಡಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಹಾಕೊಂಡಂತ ಟೈಮ್ ಟೇಬಲ್ ಶಿಸ್ತಾಗಿ ನಾವು ಪಾಲನೆ ಮಾಡ್ಬೇಕು ಮೇಡಮ್. ಸೊ ಇಷ್ಟೆಲ್ಲಾನು ಮಾಡಿದ ನಂತರ ನಾವು ಅದರಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಂತ ಅಂದ್ರೆ, ನಮಗೆ ಸಮಾಧಾನ ಇಲ್ಲ ಅಂತಂದ್ರೆ ನೀವು ಅಲ್ಲಿ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ರೀತಿಯಾಗಿ ಬರ್ತದೆ. ಸೊ ಆಮೇಲೆ ಎಕ್ಸಾಮ್ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಏಕಾಗ್ರತೆಯಿಂದ ನಾವು ಓದ್ಬೇಕಾಗತ್ತೆ. ಏಕಾಗ್ರತೆಯನ್ನ ಯಾವ ರೀತಿ ಹೆಚ್ಚಿಸ್ಕೋಬೇಕಪ್ಪ ಅಂತಂದ್ರೆ ಪ್ರತಿದಿನ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಕುಳಿತು ಆ ವಾತಾವರಣಕ್ಕೆ ನಮ್ಮ ಮನಸ್ಸು ಹೊಂದಿಕೊಳ್ಳಬೇಕು ಮೇಡಮ್. ಪ್ರತಿದಿನ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಕುಳಿತು ಆ ವಾತಾವರಣಕ್ಕೆ ನಾವು ಮನಸ್ಸನ್ನ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಓದುವ ಸಂದರ್ಭದಲ್ಲಿ ಮನೆಯವರು ಮತ್ತು ಇತರರಿಂದ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಅವ್ರಿಗೆ ಹೇಳ್ಬೇಕು. ಇವರಿಂದ ಯಾವ ರೀತಿ ತೊಂದರೆ ಆಗಬಾರ್ದು, ಬೇರೆಯವ್ರು ಬಂದು ಫ್ರೆಂಡ್ ಮಾತಾಡ್ಸೋಂಥದ್ದು, ಅಕ್ಕಪಕ್ಕದ ಮನೆಯವ್ರು ಬಂದು ಮಾತಾಡ್ಸೋಂಥದ್ದು, ಅಣ್ಣ ತಮ್ಮ ಬಂದು ಮಾತಾಡ್ಸೋದು, ಆ ರೀತಿ ಏನು ಡಿಸ್ಟರ್ಬೆನ್ಸ್ ಆಗಬಾರ್ದು ಮೇಡಮ್. ಓದುವಂಥ ಸಂದರ್ಭದಲ್ಲಿ ಮೊಬೈಲ್ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿರಬೇಕು. ಟಿವಿ ಅಥವಾ ಕಂಪ್ಯೂಟರ್, ಮೊಬೈಲ್ ಬಳಕೆ ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಮೇಡಮ್. ಸ್ವಿಚ್ ಆಫ್ ಮಾಡಬೇಕು. ಅದು ಇದಕ್ಕೂ ಡಿಸ್ಟರ್ಬೇ ಆಗಬಾರ್ದು, ಆ ರೀತಿ ಇರಬೇಕಾಗುತ್ತೆ. ಅದಾದ ನಂತರ ಸೂತ್ರಗಳು ಏನು ಫಾರ್ಮುಲಾಸ್ ಅಂತ ಏನ್ ಹೇಳ್ತೀವಿ, ಆ ಫಾರ್ಮುಲಾಸ್ಗಳು ದೊಡ್ಡದಾಗಿ ಬರೆದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ಬೇಕು ಮೇಡಮ್. ಯಾವಾಗ ಏನಕ್ಕೆ ಅದನ್ನ ಹೇಳ್ತೀವಿ ಅಂತಂದ್ರೆ ಮೇಡಮ್, ಕಣ್ಮುಂದೆ ಯಾವುದೇ ವಿಚಾರ ನಾವು ಪದೇ ಪದೇ ನೋಡ್ತಾ ಇದ್ದಾಗ ನಮಗೆ ನೋಡಿ, ನೀವು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಎಲ್ಲ ದೊಡ್ಡ ಅಕ್ಷರಗಳಲ್ಲಿ ಬರೆದು ಚಾರ್ಟ್ಗಳೆಲ್ಲ ಹಾಕಿರ್ತಾರೆ. ಏನಕ್ಕಪ್ಪ ಅಂತಂದ್ರೆ ಯಾವುದೇ ವಿಚಾರ ನೀವು ಪದೇ ಪದೇ ನೋಡ್ತಾ ಇದ್ದಾಗ ನೀವು ಅದನ್ನ ಅವಲಂಬಿಸಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಅದನ್ನ ದೊಡ್ಡ ಫಾರ್ಮುಲಾಸ್ ಎಲ್ಲ ಬರೆದು, ಪಿಕ್ಚರ್ಸ್ಗಳೆಲ್ಲ ಬರೆದು ನಮ್ಮ ರೂಮ್ನಲ್ಲಿ ಅಂಟಿಸ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಏನು ಪಾಠವನ್ನ ಓದಿರ್ತೀರಾ ಆ ಪಾಠಗಳನ್ನ ಮನಸ್ಸಿನಲ್ಲಿ ಊಹಿಸ್ಕೋಬೇಕು, ಕಲ್ಪನೆ ಮಾಡ್ಕೊಂತ ಇರ್ಬೇಕು. ಕಷ್ಟವಾದದ್ದನ್ನ ಯಾವತ್ತೂ ಮೊದಲು ಓದ್ಬೇಕು ಮೇಡಮ್. ಆಮೇಲೆ ಶಾರ್ಟ್ ನೋಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವಾಗ ನಾವು ಶಾರ್ಟ್ ನೋಟ್ಗಳನ್ನ ಮಾಡ್ಕೋತೀವಿ, ಸೊ ಆಗ ತುಂಬಾನೇ ಅನುಕೂಲಕರವಾಗಿರುತ್ತೆ. ಆಮೇಲೆ ದಯವಿಟ್ಟು ಎಕ್ಸಾಮ್ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಓದಕ್ಕೆ ಹೋಗ್ಬಾರ್ದು ಮೇಡಮ್. ಯಾಕೆ ಅಂತಂದ್ರೆ ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಾಗಿ ಆ ರೀತಿ ಮಾಡಕ್ ಹೋಗ್ಬಾರ್ದು. ಓದಿದ್ದನ್ನ ಏನು ಓದಿರ್ತೀವಿ ಅದನ್ನ ರಿಕಾಲ್ ಮಾಡ್ಕೊಂತ ಇರ್ಬೇಕು. ಬಹಳ ಇಂಪಾರ್ಟೆಂಟ್ ಮೇಡಮ್ ಅದು. ಆಮೇಲೆ ಪರೀಕ್ಷಾ ದಿನದಿಂದ ಏನು ಮಾಡ್ತಾರೆ, ಸರ್ ಇನ್ನೇನು ನಾಳೆ ಎಕ್ಸಾಮ್ ಇದೆ,
ರಾತ್ರಿ ಎಲ್ಲ ಓದ್ಬಿಡ್ಬೇಕು ಅಂತ ಅನ್ಕೊಂಡು ರಾತ್ರಿ ಎಲ್ಲ ಓದ್ತಾರೆ. ಇದರಲ್ಲಿ ನಂದೊಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಮೇಡಮ್. ನಾನು 2012ನೇ ಇಸ್ವಿನಲ್ಲಿ ಬಾರ್ಕ್ ಅಂತ ಬಾಬಾ ಆಟಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲವಾಲದಲ್ಲಿ ಮೈಸೂರಲ್ಲಿದೆ ಮೇಡಮ್. ಅಲ್ಲಿ ನಾನು ರಿಟರ್ನ್ ಟೆಸ್ಟ್ ನ ಬರೀತೀನಿ. ಆ ರಿಟರ್ನ್ ಟೆಸ್ಟ್ ಬರೆದಂತ ಸಂದರ್ಭದಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ನನ್ನ ನೇಮ್ ಬರುತ್ತೆ ಮೇಡಮ್. ಎಕ್ಸಾಮ್ ಫಸ್ಟ್ ಲಿಸ್ಟ್ ಅಲ್ಲೇ ಪಾಸ್ ಆಗಿರುತ್ತೆ. ಸೊ ಅದನ್ನ ನನಗೆ ನೋಡಿ ಬಹಳ ಸಂತೋಷ ಆಗ್ಬಿಡ್ತು. ನನಗಿಲ್ಲಿ ಸೈಂಟಿಸ್ಟ್ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು, ನನ್ನ ಲೈಫ್ ಸೆಟ್ಲ್ ಆಗೋಯ್ತು ಅಂತ ಅನ್ಕೊಂಡು ತುಂಬಾ ಸಂತೋಷ ಪಟ್ಟೆ. ಆಮೇಲೆ ಒಂದು ದಿನ ಮೇಡಮ್, ಇವತ್ತು ರಿಟರ್ನ್ ಟೆಸ್ಟ್ ಇರುತ್ತೆ, ನಾಳೆನೆ ನಾವು ಇಂಟ್ರ್ಯೂ ಅಲ್ಲೇನೆ ಒಂದು ದಿನ ಅಲ್ಲಿ ಮುಗಿಸಿದ ತಕ್ಷಣ ನೆಕ್ಸ್ಟ್ ಡೇನೆ ಇಂಟ್ರ್ಯೂ ಇರುತ್ತೆ. ಸಂತೋಷವಾಗಿ ನಾನೇನು ಮಾಡಿದೆ, ಖುಷಿಯಾಗಿ ಹೋಗ್ಬಿಟ್ಟು ರೂಮಲ್ಲಿ ಇಡೀ ದಿನ ರಾತ್ರಿ 1:30-2 ಗಂಟೆ ತನಕನೂ ಓದ್ಬಿಟ್ಟೆ ಮೇಡಮ್. ವೈವಾ ಕೇಳ್ತಾರೆ, ನಾನು ಪ್ರಿಪ್ರೇಷನ್ ಮಾಡ್ಕೊಬೋಣ ಅನ್ಕೊಂಡು ಓದ್ದೆ ಫುಲ್ ಕಂಟಿನ್ಯೂ ಆಗಿ ಓದ್ದೆ. ಸೊ ರಾತ್ರಿ ಮಲಗಿದ್ದು 2:30-3 ಗಂಟೆ ಆಸ್ಪಾಸಲ್ಲಿ ಮಲಗಿದೆ. ನಂದೇ ಫಸ್ಟ್ ಲಿಸ್ಟಲ್ಲಿ ಇದ್ದಿದ್ದರಿಂದ 8:15ಗೆ ಕರೆಕ್ಟಾಗಿ ಶಾರ್ಪ್ ಇರಬೇಕಾಗಿತ್ತು ಮೇಡಮ್. ಸೈಂಟಿಸ್ಟ್ಗಳ ಜೊತೆ ಫೇಸ್ ಮಾಡೋ ಅಂಥದ್ದು ಶಾರ್ಪ್ 8:15 ಇರಬೇಕು. ನಾನು 8 ಗಂಟೆಗೆ ಎಲ್ಲ ನಾನು ಸಿದ್ಧತೆಯಾಗಿ ಹೋದಂಥ ಸಂದರ್ಭದಲ್ಲಿ ನನ್ನ ಮೂಲತಃ ಹೊಳೆನರಸೀಪುರದವನು ನಾನು. ನಮ್ಮ ಹೊಳೆನರಸೀಪುರದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೇಳಪ್ಪ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಂತ ಕೇಳಿದ್ರು. ಎಲ್ಲನೂ ಸಂಪೂರ್ಣವಾಗಿ ಹೀಗೆ ಅಂತೆಲ್ಲ ಹೇಳಿದೆ. ಅದಾದ ನಂತರ ಟಾಪಿಕ್ಗೆ ಬರ್ತಾರೆ ಮೇಡಮ್. ಸೊ ನನ್ನ ಟಾಪಿಕ್ ನನಗೆ ವಿಚಾರ ಗೊತ್ತು, ಅದನ್ನ ನಾನು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನನಗೆ ನಿದ್ರೆ ಆಗಿಲ್ಲ. ನಿದ್ರೆ ಆಗದಿರೋದ್ರಿಂದ ನನಗೆ ಮರ್ತೋಗ್ತಾ ಇದೆ. ಸೊ ಮರ್ತೋಗ್ತಿರೋದನ್ನ ನಾನು ರಿಕಾಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಆಗ ಅವ್ರು ಕೇಳ್ತಾ ಇದ್ದಾರೆ, ಯು ಆರ್ ದ ಫಸ್ಟ್ ಮ್ಯಾನ್, ಪ್ಲೀಸ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ವಿಚಾರ ಗೊತ್ತು, ಆನ್ಸರ್ ಮಾಡಕ್ ಆಗ್ತಿಲ್ಲ ಮೇಡಮ್. ಹಾಗಾಗಿ ಆ ಪರೀಕ್ಷೆನಲ್ಲಿ ಫೇಲ್ ಆಗ್ತೀನಿ. ಅಂದ್ರೆ ನಿದ್ದೆನೂ ಬಹಳ ಮುಖ್ಯ, ಬಹಳ ಮುಖ್ಯ ಮೇಡಮ್. ಮನಸ್ಸಿಗೆ ರೆಸ್ಟ್ ಕೂಡ ಮುಖ್ಯ ಆಗುತ್ತೆ, ತುಂಬಾ ಮುಖ್ಯ. ಸರಿ, ಈಗ ಒಂದು ಕರೆ ಇದೆ, ನೋಡ್ಬಿಟ್ಟು ಮತ್ತೆ ಮಾತಾಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ. ರಕ್ಷಿತಾ ಅಂತ ಹಾಸನದಿಂದ. ರಕ್ಷಿತಾ ಅವರೇ, ಪ್ರಶ್ನೆ ಕೇಳಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನೀವು ಫೋನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಇಲ್ಲಿನೂ ಹೇಳಿದ್ರಿ, ಫೋನು ಟಿವಿ ಎಲ್ಲ. ಬಟ್ ಈಗ ಕೆಲವೊಂದು ಸ್ಕೂಲ್ಗಳಲ್ಲಿ ಅಥವಾ ಕೆಲವೊಂದು ಕಾಲೇಜ್ಗಳಲ್ಲಿ ನೋಟ್ಸ್ನೆಲ್ಲ ವಾಟ್ಸಪ್ ಮೂಲಕ ಕಳಿಸೋದು ಅಥವಾ ಆನ್ಲೈನ್ ನೋಟ್ಸ್ಗಳನ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ಇದು ಹೇಗೆ ಅಂತ ಇದು ಮಾಡೋದು ಸರ್? ಅದೇ ನೀವು ಹೇಳಿದ್ರಿ, ಆದಷ್ಟು ಮೊಬೈಲ್ ನೋಡಬೇಡಿ, ಟಿವಿ ನೋಡಬೇಡಿ, ಲ್ಯಾಪ್ಟಾಪ್ ನೋಡಬೇಡಿ ಅಂತ. ಈಗ ಸರ್ ನಿಮಗೆ ಉತ್ತರ ಕಷ್ಟ ಆಗ್ಬಿಡ್ತು. ಇರಲಿ ಮೇಡಮ್. ಸೊ ಮೇಡಮ್, ಆನ್ಲೈನ್ ನೋಟ್ಸ್ ಮತ್ತು ವಿಡಿಯೋಸ್ ಕ್ಲಾಸಸ್ಸು ವಿದ್ಯಾರ್ಥಿಗಳಿಗೆ ಅನುಕೂಲನೂ ಹೌದು, ಅನಾನುಕೂಲನೂ ಹೌದು ಮೇಡಮ್. ಅನುಕೂಲಗಳು ಯಾವ ರೀತಿ ಆಗ್ತವೆ ಅಂತಂದರೆ ಮೇಡಮ್, ಸೊ ನಿಮಗೆ ತಪ್ಪಿ ಹೋಗಿರೋಂಥ ಕ್ಲಾಸಸ್ಗಳನ್ನ, ರೆಕಾರ್ಡೆಡ್ ಕ್ಲಾಸಸ್ನ ನಾನು ಪದೇ ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಕಡಿಮೆ ವೆಚ್ಚದಲ್ಲಿ ನೋಡಲಿಕ್ಕೆ ಅವಕಾಶ ಸಿಗ್ತವೆ. ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಒಂದು ಸ್ಥಳದಲ್ಲಿ ಕೂತು ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಮೇಡಮ್. ಆದರೆ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು ಡಿಸ್ಅಡ್ವಾಂಟೇಜಸ್ ಅಪ್ಪ ಅಂತಂದರೆ, ನಿಮಗೆ ನೇರ ಸಂವಹನದ ಕೊರತೆ ಉಂಟಾಗುತ್ತೆ ಮೇಡಮ್. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಮುಖಾಮುಖಿ ಇರಲ್ಲ. ಡೌಟ್ ಸೆಷನ್ಸ್ಗಳು ಅಷ್ಟು ಎಫೆಕ್ಟಿವ್ ಆಗಿರಲ್ಲ, ಅದು ಅಲ್ವಾ ಮೇಡಮ್? ಅದಾದ ನಂತರ ಇದು ಪ್ರಾಯೋಗಿಕ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ಇರಲ್ಲ ಮೇಡಮ್. ಆಮೇಲೆ ಕೆಲವೊಂದು ಕಠಿಣವಾದಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆನ್ಲೈನ್ ಕ್ಲಾಸಸ್ನಲ್ಲಿ. ಆಮೇಲೆ ಮೇಡಮ್, ಇಲ್ಲಿ ಒಂದೊಂದು ಸ್ಕೂಲು ಕಾಲೇಜ್ಗಳನ್ನೇ ಆನ್ಲೈನ್ ಏನು ಕ್ಲಾಸಸ್ಗಳನ್ನ ರೆಫರ್ ಮಾಡಿ ಅಥವಾ ಆನ್ಲೈನ್ ಸ್ಟಡಿ ಮಟೀರಿಯಲ್ಸ್ ನ ರೆಫರ್ ಮಾಡಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಕಾಲೇಜ್ನವ್ರಿಗೂ ನಾವು ಹೇಳಕ್ ಆಗೋದಿಲ್ಲ. ಅಂದ್ರೆ ನಮ್ಗೆ ಆದಷ್ಟು ಇಟ್ಕೊಡಿ ಅಂತ ಹೇಳಕ್ ಆಗೋದಿಲ್ಲ. ಇದರಿಂದ ಹೇಗೆ ಮಕ್ಕಳನ್ನ ನಾವು ಹೊರತರ್ಬೋದು ಸರ್? ಖಂಡಿತ ಮೇಡಮ್. ನಿಮಗೆ ಅವರು ಆನ್ಲೈನ್ ನೋಟ್ಸಸ್ಗೆಲ್ಲ ಕೊಟ್ಟಾಗ ಏನು ಮಾಡಬೇಕು, ನೀವು ಪ್ರಿಂಟ್ ತಗೊಂಡು ಆಫ್ಲೈನಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ಉತ್ತಮ ಮೇಡಮ್. ಅಂದ್ರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಅದನ್ನ ಪ್ರಿಂಟ್ ತಗೊಂಡು ಓದಿ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸರಿ ಮ್ಯಾಮ್, ಅದೇ ಪರೀಕ್ಷಾ ದಿನದಂದು ಮೇಡಮ್, ಅದೇ ನಿಮ್ಗೆ ನಿದ್ದೆ ಸಮಸ್ಯೆ ಆಗ್ಬಿಟ್ಟು ಅಲ್ಲಿ ಸರಿಯಾಗಿ ಉತ್ತರ ಕೊಡಕ್ಕಾಗ್ಲಿಲ್ಲ. ಖಂಡಿತ ಮೇಡಮ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಎಲ್ಲ ವರ್ಷ ಪೂರ್ತಿ ಓದಿ ಅಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗಿ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಎಲ್ಲ ಬ್ಲ್ಯಾಂಕ್ ಆಗ್ಬಿಡ್ತೀನಿ ಅಂತ.
ಇದೇ ಥರದ್ದು ಸಮಸ್ಯೆ ಇರ್ಬೋದಾ ಅಥವಾ ಬೇರೆ ಏನು ಸಮಸ್ಯೆಗಳಿರ್ಬೋದಾ ಆ ಥರ? ಖಂಡಿತ ಮೇಡಮ್. ಅದರಲ್ಲಿ ನಾನು ಮನೋವಿಜ್ಞಾನ MSc ಪಡೆದಂಥ ನಂತರದಲ್ಲಿ ನನಗೆ ಅವಾಗ ಅರ್ಥ ಆಯಿತು ಮೇಡಮ್, ಏನಕ್ಕೆ ಆ ರೀತಿ ಆಗುತ್ತೆ, ಕಾರಣ ಏನು ಅಂತ ಹೇಳಿ. ಇದರಲ್ಲಿ ಕಾರಣ ಒಂದು ಏನಪ್ಪ ಅಂತಂದರೆ ಮೇಡಮ್, ನಾವು ಇದಕ್ಕೆ ಎಕ್ಸಾಮ್ ಅಮ್ನೇಷಿಯಾ ಅಂತ ಹೇಳ್ತೀವಿ ಮೇಡಮ್. ಇದು ಪರೀಕ್ಷಾ ಸಂದರ್ಭದಲ್ಲಿ ಇದು ಸಹಜವಾಗಿ ಕಂಡುಬರ್ತದೆ. ಏನಪ್ಪ ಅಂತಂದರೆ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ, ಅತಿಯಾದಂಥ ಒತ್ತಡ ಮತ್ತು ಆತಂಕ ಮೇಡಮ್. ಪರೀಕ್ಷೆ ಭಯ ಯಾವ ರೀತಿ ಮೆದುಳಿನಲ್ಲಿ ಪರೀಕ್ಷೆ ಭಯ ಇರುತ್ತಲ್ಲ ಮೇಡಮ್, ಅದು ನೆನಪಿನ ಶಕ್ತಿಯನ್ನು ತಾತ್ಕಾಲಿಕವಾಗಿ ಕುಗ್ಗಿಸುತ್ತೆ. ಆಮೇಲೆ ನಾವು ಪುನರಾವರ್ತನೆ ಮಾಡೋಂಥದ್ದು ಕೊರತೆ ಕಾಡ್ತದೆ ಮೇಡಮ್. ನಾವು ಪದೇ ಪದೇ ವಿಚಾರಗಳನ್ನು ರಿಕಾಲ್ ಮಾಡ್ಕೋಬೇಕು. ಅದನ್ನು ನಮಗೆ ಆ ಸಂದರ್ಭದಲ್ಲಿ ನಮಗೆ ಅಷ್ಟು ಅರಿವಿರಲಿಲ್ಲ. ಅದ ನಂತರ ನಿದ್ರಾಹೀನತೆ, ಪರೀಕ್ಷೆ ಹಿಂದಿನ ದಿನದಲ್ಲಿ ರಾತ್ರಿ ಎಲ್ಲ ಓದ್ತಾರೆ, ಆಮೇಲೆ ಸಫಿಷಿಯೆಂಟಾಗಿ ನಿದ್ರೆ ಮಾಡಲ್ಲ. ನಿದ್ರೆ ಮಾಡದಿರೋಂಥ ಸಂದರ್ಭದಲ್ಲಿ ಮರ್ತಾಗೋಂಥದ್ದು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾಣ್ತೀವಿ ಮೇಡಮ್. ಆಮೇಲೆ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಓದೋವಂಥದ್ದು ಮೇಡಮ್. ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಓದೋವಂಥದ್ದು. ಕೇವಲ ಕಂಠಪಾಠ ಮಾಡೋದ್ರಿಂದ ದೀರ್ಘಕಾಲ ನೆನಪಿನಲ್ಲಿ ಉಳಿಯೋದೇ ಇಲ್ಲ ಮೇಡಮ್. ನಾವು ಬರೆದು ಎಷ್ಟು ಕಲಿತೀವಿ ಅಷ್ಟು ಕೂಡ ನಾವು ಮೆದುಳಿನಲ್ಲಿ ಉಳಿಯುತ್ತೆ ಮೇಡಮ್. ಓಕೆ, ಇದರಲ್ಲಿ ಏಕಾಗ್ರತೆ ಸಮಸ್ಯೆ ಹೇಳ್ತಾರಲ್ಲ, ಅದೇನು? ಏಕಾಗ್ರತೆ ಸಮಸ್ಯೆ ಅಂತಂದ್ರೆ ಮೇಡಮ್, ಸೊ ಇದರಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಸಿದ್ಧತೆಯನ್ನು ಭಾಳ ಇಂಪಾರ್ಟೆಂಟ್ ಆಗಿ ಇದಾಗುತ್ತೆ ಮೇಡಮ್. ಇದರಲ್ಲಿ ಏಕಾಗ್ರತೆ ಕೊರತೆ ಯಾವ ರೀತಿ ಕಾಡ್ತದಪ್ಪ ಅಂತಂದರೆ, ಒಂದು ಇದಕ್ಕೆ ನಾವು ಮೈಂಡ್ನ ಸೆಟ್ ಮಾಡ್ಕೋಬೇಕು. ಯಾವ ರೀತಿ ಸೆಟ್ ಮಾಡ್ಕೋಬೇಕಪ್ಪ ಅಂತಂದರೆ, ನನಗೆ ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಬೇಕು. ಅದು ವಿದ್ಯಾರ್ಥಿ ಮತ್ತು ಪೋಷಕರ ಪಾತ್ರ ಬಹಳ ಮುಖ್ಯ ಮೇಡಮ್. ಹಾಗಾಗಿ ಇದರಲ್ಲಿ ರಿವಿಷನ್ ಮಾಡಬೇಕು ಮೇಡಮ್, ರೆಗ್ಯುಲರಾಗಿ ರಿವಿಷನ್ ಮಾಡಬೇಕಾಗತ್ತೆ. ಮತ್ತು ಧ್ಯಾನ ಮಾಡಬೇಕಾಗತ್ತೆ. ಏಕಾಗ್ರತೆ ಕೊರತೆಯನ್ನು ನಿವಾರಣೆ ಮಾಡೋದಕ್ಕೆ ಮೂಲ ಧ್ಯಾನ ಮತ್ತು ಅಲ್ಲ ಸರ್, ಈಗ ಇನ್ನೊಂದು 10-15 ದಿವಸ ಎಕ್ಸಾಮ್ಸ್ ಉಳಿದಿದೆ. ಅಷ್ಟೊಳಗಡೆ ಇದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡವ್ರಿಗೆ ಯೋಗ ಧ್ಯಾನ ಎಲ್ಲ ಆಗ್ಬಹುದು ಅಂತ ಅನ್ಸುತ್ತೆ. ಸರ್, ಈಗ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ನಾವು ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಕುರಿತಂಗೆ ಮಾತಾಡ್ತಾ ಇದ್ವಿ. ಓಕೆ ಮೇಡಮ್, ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಮೇಡಮ್, ಪ್ರತಿದಿನ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಕುಳಿತು ಆ ವಾತಾವರಣಕ್ಕೆ ನಮ್ಮ ಮನಸ್ಸು ಹೊಂದ್ಕೊಳ್ಳೋ ರೀತಿಯಾಗಿ ನಾವು ಪ್ರಥಮವಾಗಿ ಮಾಡಬೇಕಾಗಿರೋದಂಥ ಕೆಲಸ ಮೇಡಮ್. ಆಮೇಲೆ ಓದೋ ಸಂದರ್ಭದಲ್ಲಿ ಆವಾಗಲೇ ಹೇಳಿದಾಗೆ ನಾನು ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು. ಜೊತೆಗೆ ನಾವು ಏನು ಓದಿರ್ತೀವಿ ಅದನ್ನು ಪದೇ ಪದೇ ನಮ್ಮ ಮನಸ್ಸಿನಲ್ಲೇ ಊಹಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಮೇಡಮ್. ಶಾರ್ಟ್ ನೋಟ್ ಮಾಡ್ಕೊಂಡು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ರಿಕಾಲ್ ಮಾಡ್ಕೋಬೇಕು. ರಿಕಾಲ್ ಮಾಡ್ಕೊಳ್ಳೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ನಾವು ಧ್ಯಾನ ಮಾಡಬೇಕು ಪ್ರತಿನಿತ್ಯ. ಇದಿಷ್ಟು ಏಕಾಗ್ರತೆಯನ್ನು ನಾವು ಹೆಚ್ಚಿಕೊಳ್ಳೋದಕ್ಕೆ ಅವಕಾಶ ಕೊಡೋದು. ಮತ್ತು ಮಕ್ಕಳು ಈಗ ಒಂದು ಗುರಿ, ನಾನು ಇಷ್ಟೇ ಪಡ್ಕೋಬೇಕು ಅಂಕಗಳನ್ನು ಅಂತೆಲ್ಲ ಗುರಿ ಇಟ್ಕೊಂಡಿರ್ತಾರೆ. ಹೇಗೆ ನಮ್ಮ ಶಕ್ತಿನ ಮೀರಿ ಗುರಿ ಇಟ್ಕೊಂಡಾಗ ಏನೇನು ತೊಂದರೆಗಳಾಗುತ್ತೆ? ಓಕೆ ಮೇಡಮ್, ಇದರಲ್ಲಿ ಈಗ ಒಂದು ಹಸು ಹಾಲು ಕೊಡುತ್ತೆ ಅಂತ ಒಂದು ಉದಾಹರಣೆ ಹೇಳಿದ್ರೆ, ಒಂದು ಕರೆ ಇದೆ ಸರ್, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಏನಂದ್ರೆ ನನ್ ಮಗ ಓದುವಾಗೆಲ್ಲ ಮನೇಲಿ ಚೆನ್ನಾಗಿ ಓದಿರ್ತಾನೆ. ರಾತ್ರಿ ಎಲ್ಲ ವರ್ಕ್ ಮಾಡ್ಸಿರ್ತೀವಿ, ಒಂದ್ ವಾರ ಹಿಂದೆ ಎಲ್ಲ ಮಾಡಿರ್ತಾನೆ, ಮತ್ತೆ ನಾಳೆ ಎಕ್ಸಾಮ್ ಅಂದಾಗ್ಲೂ ಮಾಡ್ಸಿರ್ತೀವಿ ಸರ್. ಆದ್ರೆ ಎಕ್ಸಾಮ್ಗೆ ಹೋಗೋ ಹೊತ್ತಿಗೆ ಭಯ ಅಲ್ಲಿ ಮರ್ತ್ಬಿಡ್ತಾನೆ. ಒಂಥರ ಆತಂಕ, ನನ್ಗೆ ಭಯ, ಮರ್ತೋಗ್ಬಿಡುತ್ತೆ ಹಾಲಿಗೆ ಹೋದ ತಕ್ಷಣ ಅಂತಾನೆ ಸರ್. ಏನ್ ಮಾಡೋದು ಇದಕ್ಕೆ? ಓಕೆ, ಅದೇ ನಾವು ಇದಕ್ಕೆ ಎಕ್ಸಾಮ್ ಅಮ್ನೇಷಿಯಾ ಅಂತಾನೆ ಹೇಳ್ತೇವೆ ಮೇಡಮ್. ಎಕ್ಸಾಮ್ ಅಮ್ನೇಷಿಯಾ. ಓಕೆ, ಎಕ್ಸಾಮ್ ಅಮ್ನೇಷಿಯಾ ಅಂತ ಅಂದರೆ ಇಟ್ಸ್ ಎ ಟೆಂಪರರಿ ಅಕ್ಯೂಟ್ ಫಾರ್ಮ್ ಆಫ್ ಮೆಮೊರಿ ಇಂಪೇರ್ಮೆಂಟ್ ಟ್ರಿಗರ್ಡ್ ಬೈ ಎಕ್ಸ್ಟ್ರೀಮ್ ಸ್ಟ್ರೆಸ್ ಆಂಗ್ಸೈಟಿ ಅಂತ ಹೇಳ್ತೀವಿ ಮ್ಯಾಮ್. ಇದು ಹೇಗಾಗುತ್ತೆ ಅಂತಂದರೆ ಇದ್ರ ಲಕ್ಷಣ ಸಡನ್ ಮೆಮೊರಿ ಲಾಸ್ ಆಗೋವಂಥದ್ದು. ಸಡನ್ನಾಗಿ ಮೆಮೊರಿ ಲಾಸ್ ಆಗುತ್ತೆ. ಈಗ ನಾವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀನಿ ಇವತ್ತು. ನಂದು ಉದಾಹರಣೆ ಒಂದು ಕೊಟ್ಟನಲ್ಲ ಮೇಡಮ್, ನಾನು ಚೆನ್ನಾಗಿ ಓದಿದ್ದೀನಿ, ತುಂಬ ಚೆನ್ನಾಗಿ ಓದಿದ್ದೀನಿ, ಎಫೆಕ್ಟಿವ್ ಆಗಿ ಇಂಟರ್ವ್ಯೂನ ಫೇಸ್ ಮಾಡ್ತೀನಿ, ಎಲ್ಲನೂ ಫಸ್ಟಲ್ಲಿದ್ದೀನಿ. ಬಟ್ ಅಲ್ಲಿ ಹೋದ ತಕ್ಷಣ ನನಗೆ ಮೆಮೊರಿ ಲಾಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಎಕ್ಸಾಮ್ ಅಮ್ನೇಷಿಯಾ ಅಂತ ಹೇಳ್ತೀವಿ. ಇದು ಏನಕ್ಕಾಗುತ್ತೆ ಅಂತಂದರೆ ಮೇಡಮ್, ಒತ್ತಡ ಹೆಚ್ಚಾದಾಗ, ಒತ್ತಡ ಈಗ ನನಗೆ ಇಷ್ಟು ನಿಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ಲ ಪೇರೆಂಟ್ಸ್ಗೇನು, ನನ್ನ ಮಗು 100ಕ್ಕೆ 99 ತೆಗಿಲೇಬೇಕು, 100ಕ್ಕೆ 100 ತೆಗಿಲೇಬೇಕು, ನನ್ನ ಮಗ ಡಾಕ್ಟ್ರೇ ಆಗಬೇಕು, ನನ್ನ ಮಗ ದೊಡ್ಡ ಮಟ್ಟದಲ್ಲೇ ಇರಬೇಕು ಅನ್ನೋದನ್ನು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿರ್ತದೆ.
ಹಾಗಾಗಿ ಇದು ಆ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಅವನ ಎಕ್ಸಾಮ್ ಬರಲಿಕ್ಕೆ ಸಾಧ್ಯವಾಗುತ್ತೆ ಮೇಡಮ್. ಆಗಲ್ಲ, ಕಾರಣ ಒತ್ತಡ. ಇದು ಆಮೇಲೆ ಹೈ ಲೆವೆಲ್ ಸ್ಟ್ರೆಸ್ ಜೊತೆಗೆ ಡಿಪ್ರೆಷನ್ ಆಗ್ಬಿಡ್ತಾವೆ ಮಕ್ಕಳು. ಯಾವಾಗ ನಾವು ಒತ್ತಡ ಆಗ್ತೀವಿ, ಒತ್ತಡದ ಜೊತೆಗೆ ನಮಗೆ ಏನು ಕಾಗ್ನೇಟಿವ್ ಫಂಕ್ಷನ್ ಕೆಲಸನೇ ಮಾಡೋದಿಲ್ಲ, ರಿಕಾಲ್ ಮಾಡ್ಕೊಳಕ್ಕಾಗಲ್ಲ. ಕಾಗ್ನೇಟಿವ್ ಫಂಕ್ಷನ್ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಆ ಮಗು ಯಾವ ರೀತಿ ರಿಕಾಲ್ ಮಾಡ್ಕೊಳತ್ತೆ ಗೊತ್ತು, ಆ ಸಂದರ್ಭಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಆಮೇಲೆ ಸರ್ ಇನ್ನೊಂದು ಎಕ್ಸಾಮ್ ಅಲ್ಲಿ ಆಚೆ ಬಂದಾದ್ಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಸರ್. ನಾವು ಇಲ್ಲಿ ಹಾಸನದಿಂದ ಮಾಡಿದ್ದು. ಆಮೇಲೆ ಬಂದ್ಮೇಲೆ ಕೂಲ್ ಆಗಿರ್ತಾನೆ, ನೋಡ್ದೇನೆ ಎಲ್ಲ ಬರೀತಾನೆ ಸರ್. ಆದ್ರೆ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಭಯ, ಆತಂಕ, ಹೀಗಾಗಿ ಮರ್ತೋಯ್ತಮ್ಮ ಅಂತ ಹೇಳ್ತಾನೆ ಸರ್. ಮೇಡಮ್, ಇದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಒಂದು ಪರೀಕ್ಷೆಯ ಅತಿಯಾದಂಥ ನಿರೀಕ್ಷೆ ಮೇಡಮ್, ಸೋಲಿನ ಆತಂಕ, ಪರೀಕ್ಷೆ ಏನು ಪೋಷಕರ ಒತ್ತಡದಿಂದಲೂ ಸಹ ಉಂಟಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ, ಇದು ಸರಿಯಾದ ಓದಿದ್ದೀನಿ ಆದರೆ ನಾಳೆ ದಿನ ಏನಾಗುತ್ತೋ ಇಲ್ವೋ ಅನ್ನೋದೊಂದು ಕಾರಣ. ಮತ್ತು ಆತ್ಮವಿಶ್ವಾಸದ ಕೊರತೆ, ನನ್ನಿಂದ ಸಾಧ್ಯ ಆಗಲ್ಲ ಅನ್ನೋದು ಒಂದು. ಮತ್ತು ನೆಗೆಟಿವ್ ಥಿಂಕಿಂಗ್, ನಕಾರಾತ್ಮಕ ಚಿಂತನೆ, ಮತ್ತು ಹೋಲಿಕೆ ಮಾಡ್ಕೊಳ್ಳೋಂಥದ್ದು. ನಮ್ಮ ಸ್ನೇಹಿತರು ಅಷ್ಟೊಂದು ಪರ್ಸೆಂಟೇಜ್ ತಾತಾರೆ, ನಾನು ಅವ್ರಿಗಿಂತ ಅಷ್ಟು ತಗೊಳ್ಳಿಲ್ಲ ಅಂದ್ರೆ ಏನು ಮಾಡೋಣ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅದೊಂದು. ಇದಕ್ಕೆ ಆಮೇಲೆ ಫಲಿತಾಂಶದ ಆತಂಕ ಮೇಡಮ್. ಪರೀಕ್ಷೆ ನಂತರ ಏನಾಗಬಹುದು ಅನಗತ್ಯವಾದಂಥ ಆಲೋಚನೆಗಳು ಹೆಚ್ಚಾದಾಗ ಇದೇ ರೀತಿ ಸಮಸ್ಯೆಗಳು ಕಾಡ್ತವೆ. ಇದಕ್ಕೆ ಪರಿಹಾರ ಏನು ಅಂದರೆ ಮೇಡಮ್, ನೀವು ಪರೀಕ್ಷೆಗೆ ಮುಂಚೆ ಏನು ಮಾಡಬೇಕು, ಒಂದು ವೇಳಾಪಟ್ಟಿ ಮಾಡ್ಕೊಂಡು ಓದ್ಬೇಕು ಮೇಡಮ್. ಟೈಮ್ ಟೇಬಲ್ ಪ್ಲಾನ್ ಮಾಡ್ಕೋಬೇಕು ಮೇಡಮ್. ನಿಮ್ಗೆ ಏನು ಟೈಮ್ ಶೆಡ್ಯೂಲ್ ಇರುತ್ತೆ ಆ ಟೈಮ್ ಟೇಬಲ್ನ ಒಂದು ಪ್ಲಾನ್ ಮಾಡ್ಕೊಂಡು ರಿವಿಷನ್ಗೆ ಪ್ಲಾನ್ ಮಾಡ್ಕೊಳ್ಳಿ ಮೇಡಮ್. ಈಗ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತಿದ್ದೀರ ಮಗು, ನೀವು ರಿವಿಷನ್ಗೆ ಪ್ಲಾನ್ ಮಾಡ್ಕೋಬೇಕು. ಈ ಸಮಯದಲ್ಲಿ ಈ ಮ್ಯಾಥಮೆಟಿಕ್ಸ್ ಇಷ್ಟು ಓದಬೇಕು, ಕೆಮಿಸ್ಟ್ರಿಗೆ ಓದಬೇಕು, ಫಿಸಿಕ್ಸ್ ಈ ರೀತಿ ಓದಬೇಕು ಅಂತ ಹೇಳ್ಬಿಟ್ಟು ನೀವು ಪ್ಲಾನ್ ಮಾಡ್ಕೋಬೇಕು. ಆಮೇಲೆ ಧನಾತ್ಮಕವಾದಂಥ ಚಿಂತನೆಯನ್ನು ಮಾಡ್ತಾ ಇರ್ಬೇಕು, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು ಮೇಡಮ್. ಹೇಗೆ ಪಾಸಿಟಿವ್ ಥಿಂಕಿಂಗ್ ಅಂತಂದರೆ, ನನ್ನ ಕೈಲಿ ಆಗುತ್ತೆ, ನನ್ನ ಕೈ ನಾನು ಏನು ಅತಿ ಹೆಚ್ಚಿನ ಪರ್ಸೆಂಟೇಜ್ನ ತೆಗಿತೀನಿ, ಕಾನ್ಫಿಡೆನ್ಸ್ ಇರಲಿ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಆಮೇಲೆ ಓದೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿರಾಮ ತಗೋಬೇಕು, ಕಂಟಿನ್ಯೂ ಓದೋದು ಬೇಡ. ಆಮೇಲೆ ಬ್ರೇಕು, ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಫ್ ಆನ್ ಅವರ್ ಓದಿದ್ದಾರೆ ಅಂತ ಇಟ್ಕೊಳ್ಳಿ, ಒಂದು 2ರಿಂದ 3 ನಿಮಿಷ ಬ್ರೇಕ್ ಕೊಡಿ. ಆ 2ರಿಂದ 3 ನಿಮಿಷ ಬ್ರೇಕ್ ಕೊಟ್ಟಂಥ ಸಂದರ್ಭದಲ್ಲಿ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆಮೇಲೆ ಪರೀಕ್ಷೆ ಮುಗಿದ ನಂತರ ಹಿಂದಿನ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡೋದು ಬೇಡ. ಆಮೇಲೆ ಹಿಂದೆ ಯಾವ್ದೋ ತಪ್ಪು ಮಾಡಿರ್ತಾರೆ, ಹೌದು ನಿನ್ನೆ ತಪ್ಪಾಗಿದ್ದೇನೆ ಮತ್ತೆ ಜ್ಞಾಪಿಸ್ಕೊಳ್ಳೋದು ಜಾಸ್ತಿ ಇದೆ ಸರ್. ಹೌದು, ಖಂಡಿತ ಮೇಡಮ್. ಅದಾದ ನಂತರ ಸಫಿಷಿಯೆಂಟಾಗಿ ನಿದ್ರೆ ಮಾಡಬೇಕು. 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ನೀವು ಪೋಷಕರು ಮಗುಗೆ ಧೈರ್ಯವನ್ನು ತುಂಬಬೇಕು. ಒತ್ತಡ, ಅನಾವಶ್ಯಕವಾದಂಥ ಒತ್ತಡ ಬೇಡ. ಅವ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಅಂಕಗಳು ಬಂದೇ ಬರುತ್ತೆ. ಸರಿ ಸರ್, ಆಯ್ತು, ಧನ್ಯವಾದ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ಮಕ್ಕಳು ಗುರಿ ನಿಗದಿ ಮಾಡ್ಕೊಂಡು ಅಷ್ಟು ಬರುತ್ತೋ ಇಲ್ಲ ಅನ್ನೋಂಥ ಆತಂಕ ಇದ್ದೇ ಇರುತ್ತೆ ಮಕ್ಕಳಿಗೆ. 90 ಬರಬೇಕು, 99 ಬರಬೇಕು, 100 ಬರಬೇಕು. ನಿನ್ನೆ ಮೊನ್ನೆ ಎಲ್ಲ ಮಕ್ಕಳು ಪ್ರಶ್ನೆ ಕೇಳ್ತಿದ್ರು, 80ಗೆ 80 ತೆಗಿಬೇಕು ಅಂತ ಬರ್ದಿರ್ತೀವಿ, 78 ಬಂದಿದೆ, ಏನು ಮಾಡಬೇಕು ಅಂತ. ಅಂದರೆ ತೆಗಿಬೇಕು ಅನ್ನೋದು ತಪ್ಪಲ್ಲ, ಹಾಗೆ ಬಂದಾಗ ಎದೆಗುಂದೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅದು ಬೇರೆ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಲ್ವಾ. ಈ ನಕಾರಾತ್ಮಕ ಆಲೋಚನೆಗಳಿಗೆ ಏನು ಮಾಡಬೇಕು ಸರ್? ಅಂದರೆ ಇದು ಹೆಂಗಂದ್ರೆ ಒಂಥರ ಆತಂಕ ಬರೀ ಮಕ್ಕಳಿಗಲ್ಲ, ಪೋಷಕರಿಗೂ ಇದೆ ಅಲ್ವಾ. ಯಾಕಂದ್ರೆ ಅದೇ ಹೇಳಿದ್ವಲ್ಲ, ಗುರಿ ನಿಗದಿ ಮಾಡ್ಕೊಬಿಟ್ಟಿರ್ತಾರೆ, ಪೋಷಕರು ಮಾಡ್ಕೊಂಡಿರ್ತಾರೆ, ವಿದ್ಯಾರ್ಥಿಗಳು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು ಇದಕ್ಕೆ? ಮೇಡಮ್, ಮಕ್ಕಳಿಗೆ ನಾವು ಗುರಿಯನ್ನ ನಿಗದಿಪಡಿಸ್ಬೇಕು, ಹೌದು. ಆಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಅವ್ರ ಕೆಪಾಸಿಟಿಗಿಂತ ಹೆಚ್ಚಿರಬಾರ್ದು ಮೇಡಮ್. ಈಗ ಒಂದು ಹಸು ಹಾಲು ಕೊಡುತ್ತೆ ಅಂತಂದ್ರೆ ಅದರ ಹಸು ಕೆಪಾಸಿಟಿ 5 ಲೀಟರ್ ಹಾಲು ಕೊಡುತ್ತೆ. ನಾವು ಎಕ್ಸ್ಪೆಕ್ಟೇಷನ್ 10 ಲೀಟರ್ ಹಾಲು ಖರೀದಿಕ್ಕೆ ಪ್ರಯತ್ನ ಪಟ್ಟರೆ ಅದರಿಂದ ಅಸಾಧ್ಯ. ಹಾಗಾಗಿ ಪೋಷಕರು ಏನ್ ಮಾಡಬೇಕು, ಆ ಮಗುವಿನ ಸಾಮರ್ಥ್ಯವನ್ನು ಅರಿತ್ಕೋಬೇಕು ಫಸ್ಟು. ಆ ನಂತರ ಆ ಮಗುಗೆ ಮಾನಸಿಕ ಒತ್ತಡ ಕೊಡಲಾರದನೆ
ನಾವು ಈ ಮಗುಗೆ ಇಷ್ಟು ಓದ್ಬೋದು, ನನ್ನ ಮಗ ಇಷ್ಟು ಮಾಡಲಿಕ್ಕೆ ಸಾಧ್ಯ ಅಂತ ಅವನಿಗೆ ಪಾಸಿಟಿವ್ ರಿನ್ಫೋರ್ಸ್ಮೆಂಟ್ ಕೊಡ್ತಾ ಹೋಗ್ಬೇಕು ಮೇಡಮ್. ಧನಾತ್ಮಕ ಚಿಂತನೆಯನ್ನು ಕೊಡ್ತಾ ಹೋಗ್ಬೇಕು. ನಿನ್ನ ಕೈಲಿ ಆಗುತ್ತಪ್ಪ, ನೀನು ಸಾಧನೆ ಮಾಡ್ತೀಯಾ, ಡೆಫಿನೆಟ್ಲಿ ಯು ವಿಲ್ ಅಚೀವ್ ಅಂತ ಅನ್ನೋದನ್ನು ನಾವು ಹಂತವಾಗಿ ಹೇಳ್ತಾ ಹೋಗ್ಬೇಕು ಮೇಡಮ್. ಆಮೇಲೆ ಅವನ ಆತ್ಮವಿಶ್ವಾಸನ ಎಂದಿಗೂ ಕುಗ್ಗಿಸ್ಬಾರ್ದು. ಬೇರೆಯವ್ರಿಗೆ ಹೋಲಿಕೆ ಮಾಡ್ಬಿಟ್ಟು ಅವನ ಆತ್ಮವಿಶ್ವಾಸನ ಎಂದಿಗೂ ಕುಗ್ಗಿಸ್ಬಾರ್ದು. ಕಡಿಮೆ ಬಂತು ಅಂದ ತಕ್ಷಣ ತಲೆ ಕೆಡಿಸ್ಬಾರ್ದು, ಅವನ್ನ ಕೀಳಾಗಿ ನೋಡಬಾರ್ದು. ಮೇಡಮ್ ನಿಮಗೆ ಗೊತ್ತಿರ್ಬೋದು, ಈ ಜಸ್ಟ್ ಪಾಸ್ ಆಗಿರೋಂಥವ್ರು ಏಸ್ ಮಾಡಿರೋದು ಉದಾಹರಣೆ ಉಂಟು ಮೇಡಮ್. ಮಾತಾಡೋಣ ಸರ್, ಆ ತರದ 100 ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದಾವೆ. ಒಂದು ಕರೆ ಇದೆ. ನಮಸ್ಕಾರ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಭಾಗ್ಯ ಅಂತ. ಭಾಗ್ಯ ಅವರೇ, ಪ್ರಶ್ನೆ ಕೇಳಿ. ನನ್ನ ತಮ್ಮನ ಬಗ್ಗೆ ಕೇಳ್ಬೇಕು. ಕೇಳಿ. ಓದ್ಬೇಕು ಅಂತ ಟೈಮ್ ಟೇಬಲ್ ಹಾಕೊಂಡಿರ್ತಾನೆ. ಇನ್ನೇನ್ ಎಕ್ಸಾಮ್ ಹತ್ರ ಇದೆ ಅಂದಾಗ ಓದಕ್ ಇಂಟ್ರೆಸ್ಟ್ ಬರಲ್ಲ. ಫೋನು ಜಾಸ್ತಿ ನೋಡೋದು, ಟೈಮ್ ವೇಸ್ಟ್ ಮಾಡೋದು, ಹೆಂಗೆ ಮತ್ತೆ ಓದಂಗ್ ಮಾಡೋದು? ಓಕೆ ಮೇಡಮ್, ನಮಸ್ತೆ ಭಾಗ್ಯ ಮೇಡಮ್. ಮೇಡಮ್, ಅವರು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ ಅಂತಂದ್ರು ಅಂತ ಹೇಳಿದ್ರಿ. ಸೊ ಟೈಮ್ ಟೇಬಲನ್ನು ಹಾಕ್ಕೊಂಡಂಥ ಟೈಮ್ ಟೇಬಲ್ನ ಯಾವ ಶೆಡ್ಯೂಲ್ಗೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಆ 24 ಗಂಟೆಯನ್ನು ಓದಲಿಕ್ಕೆ ಎಷ್ಟು ಸಮಯವನ್ನು ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ಒಂದ್ಸಲ ಪರಿಶೀಲನೆ ಮಾಡಬೇಕಾಗುತ್ತೆ ಮೇಡಮ್. ಆಮೇಲೆ ಆ ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಮುಖ್ಯ ಅಲ್ಲ, ಆ ಟೈಮ್ ಟೇಬಲ್ ನಾವು ಶಿಸ್ತಾಗಿ ಪಾಲನೆ ಮಾಡಬೇಕು. ಸಮಸ್ಯೆ ಸರ್ ಅದೇನೆ, ಅಂದ್ರೆ ಓದಕ್ಕೆ ಅಂತಾನೆ ಚೆನ್ನಾಗಿ ಹಾಕೊಂಡಿದ್ದಾನೆ. ಆದ್ರೆ ಏನಾಗುತ್ತೆ, ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಬೇಗ ಡೈವರ್ಟ್ ಆಗೋದು, ಫೋನು ಪದೇ ನೋಡೋದು. ಓದಕ್ಕೆ ಅಂತ ಕೂರ್ತಾನೆ, ಆದ್ರೆ ಜಾಸ್ತಿ ಹೊತ್ತು ಓದಕ್ಕಾಗಲ್ಲ, ಡೈವರ್ಷನ್ ಆಗ್ತಾನೆ ಜಾಸ್ತಿ. ಏನ್ ಮಾಡ್ಬೇಕಂತ? ಓಕೆ ಮೇಡಮ್, ಅದೇ ಒಂದು ಟೈಮ್ ಟೇಬಲ್ನ ಅವ್ರು ಫಾಲೋ ಅಪ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಅವರಿಗೆ ಏಕಾಗ್ರತೆ ಕೊರತೆ ಇರ್ತದೆ ಮೇಡಮ್. ಏಕಾಗ್ರತೆ ಕೊರತೆ ಇರೋದಕ್ಕೆ ನಾನು ಆವಾಗಲೇ ಹೇಳಿದಾಗೆ ಮೇಡಮ್, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕಾಗುತ್ತೆ. ಅವರು ಯಾವ ವಿಚಾರಕ್ಕೆ ಆಸಕ್ತಿ ಇದ್ದಾರೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ಪೋಷಕರಾಗಿ. ಮತ್ತು ಆ ಮೊಬೈಲ್ ಬಿಡೋದಕ್ಕೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ. ಆಮೇಲೆ ಅವ್ರಿಗೆ ಅವರ ಜೀವನದ ಗುರಿ ಬಗ್ಗೆ ನೀವು ಪದೇ ತಿಳಿ ಹೇಳ್ತಾ ಇರಬೇಕು ಮೇಡಮ್. ನೀನು ಏನಾಗಬೇಕು, ನಿನ್ನ ಉದ್ದೇಶ ಏನು, ಇಲ್ಲಿ ಏನಕ್ಕಿದೆಯಾ, ಮುಂದಿನ ನಿನ್ನ ಜೀವನದ ಗುರಿ ಏನು, ಈ ರೀತಿ ಮಾಡಿದ್ರೆ ಸಮಯ ವ್ಯರ್ಥ ಮಾಡಿದ್ರೆ ಜೀವನ ಏನು ಅಂತ ಹೇಳ್ತಾ ಹೋಗ್ಬೇಕು. ಮತ್ತು ಅವರ ಒಳ್ಳೆ ಸ್ನೇಹಿತರ ಯಾವ್ಯಾವ ರೀತಿ ಇದ್ದಾರೆ ಅನ್ನೋದನ್ನು ನೀವು ಗಮನ ಹರಿಸ್ಬೇಕಾಗುತ್ತೆ. ಜೊತೆಗೆ ಒಂದೇ ಜಾಗದಲ್ಲಿ ಕೂತು ಓದಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಮೇಡಮ್. ಆಮೇಲೆ ನೀವು ಮನೆಯಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು, ಆ ರೀತಿಯಾದಂತಹ ಪ್ರಾಕ್ಟೀಸ್ನ ಮಾಡಿಸ್ಬೇಕಾಗತ್ತೆ. ಜೊತೆಗೆ ಮೆಡಿಟೇಷನ್ ತುಂಬಾ ಅವಶ್ಯಕತೆ ಇದೆ ಮೇಡಮ್. ಆಮೇಲೆ ಎಲ್ಲ ಸಬ್ಜೆಕ್ಟ್ನು ಒಂದೇ ದಿನ ಓದಲಿಕ್ಕೆ ಅವರಿಗೆ ಹೇಳಬೇಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ತಗೊಂತರು ಅಂತ ಹೇಳ್ಕೊಳ್ಳಿ, ಆ ಒಂದು ಓದಿದರೆ ನಮ್ಮಲ್ಲಿ ಒಂದು ಫಾರ್ಮುಲಾ ಇದೆ, SQ3R ಅಂತ. SQ3R ಅಂತ ಒಂದು ಫಾರ್ಮುಲಾ ಇದೆ. SQ3R ಅಂತಂದರೆ S ಮೀನ್ಸ್ ಸರ್ವೆ, Q ಮೀನ್ಸ್ ಕ್ವಶನರ್, R ಮೀನ್ಸ್ ರೀಡ್, ರಿಮೈಂಡ್, ರಿಕಾಲ್ ಅಂತ. ಅಂದರೆ ಸರ್ವೆ ಅಂತಂದ್ರೇನೋ, ಈಗ ಯಾವುದೋ ಒಂದು ಚಾಪ್ಟರ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಮೇಡಮ್. ಆ ಚಾಪ್ಟ್ರಲ್ಲಿ ಒಂದು 4ರಿಂದ 5 ಪೇಜಸ್ ಇರುತ್ತೆ. ಆ ಪೇಜಸ್ನ ನಾವೇನು ಮಾಡಬೇಕು, ಈಗ ಏಕಾಗ್ರತೆ ಕೊರತೆ ಅಂದಿದ್ದಕ್ಕೆ ನಾನು ಈ ಫಾರ್ಮುಲಾನ ಹೇಳ್ತಾ ಇದ್ದೀನಿ. 4ರಿಂದ 5 ಪೇಜಸ್ ಇದ್ದರೆ ಆ 4ರಿಂದ 5 ಪೇಜಸ್ನ ನಾವು 1ರಿಂದ 5 ಬಾರಿ ಓದಬೇಕಾಗುತ್ತೆ. ಒಂದು ಸಲ ಓದಿದ ತಕ್ಷಣ ಗಮನ ಬರಲ್ಲ, 2 ಸಲ ಓದಿದ ತಕ್ಷಣ ಬರಲ್ಲ ಗಮನ, 3ನೇ ಸಲಕ್ಕೆ ಅದು ಆ ಒಂದು ಪಾಠಕ್ಕೆ ಅಲರ್ಟ್ ಆಗ್ತಾ ಹೋಗುತ್ತೆ ನಮ್ಮ ಮೆದುಳು. 5 ಸಲ ಓದಿದಾಗ ಓ ಹೌದಲ್ವಾ, ಅವ್ರು ಕ್ಲಾಸ್ನಲ್ಲಿ ಕೇಳಿರೋದಕ್ಕೂ ಅಟ್ ದ ಸೇಮ್ ಡೇ ಮನೇಲಿ ಬಂದು ಓದೋದಕ್ಕೂ ಓ ಹೌದು ಕರೆಕ್ಟ್. ನಮ್ಮ ಸಬ್ಕಾನ್ಷಿಯಸ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಏನೂ ಮರೆಯಲ್ಲ ನಮ್ಮ ಮೆದುಳು. ನೀವು ಪ್ರತಿಯೊಂದೂ ಅದನ್ನು ನಾವು ಯಾವ ರೀತಿ ಫಾಲೋ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಏನು ನಾವು ಕ್ಲಾಸ್ನಲ್ಲಿ ಕೇಳಿದಂಥದ್ದು ಪಾಠವನ್ನು 4ರಿಂದ 5 ಬಾರಿ ಓದಬೇಕು. ಓದಿದಂಥ ವಿಚಾರವನ್ನು ಮತ್ತೆ 5 ಬಾರಿ ಬರಿಬೇಕು. ಹೆಚ್ಚೆಚ್ಚು ಬರೆದು ಕಲಿತಷ್ಟು ಎಫೆಕ್ಟಿವ್ ಆಗಿ ನಮಗೆ ವರ್ಕೌಟ್ ಆಗುತ್ತೆ. ಅದಾದ ನಂತರ
ಕ್ವಶನ್ ಮಾಡಿ ಈಗ 4-5 ಪೇಜಿನಲ್ಲಿ ಒಂದು 10-20 ಪ್ರಶ್ನೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನು ಕ್ವಶನ್ಸ್ಗೆ ಆನ್ಸರ್ನ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಪ್ರಶ್ನೆಗೆ ಉತ್ತರಗಳನ್ನು ಮತ್ತೆ ಓದ್ತೀವಿ, ಮತ್ತೆ ಬರಿತೀವಿ. ಅದಕ್ಕೆ ರೀಡ್ ಅಂತ ಹೇಳ್ತೀವಿ. ರಿಮೈಂಡ್ ಅಂತಂದ್ರೇನು, ಓದಿರೋಂಥ ಪ್ರಶ್ನೆಗಳನ್ನ ಪುನರ್ಮನನ ಮಾಡೋಂಥದ್ದು, ರಿವಿಷನ್ ಮಾಡೋಂಥದ್ದು. ರಿಕಾಲ್ ಅಂತಂದ್ರೇನು, ಮಲಗೋಕ್ಕಿಂತ ಮುಂಚೆ ನಾವು ಯಾವುದೇ ಸಿನಿಮಾ ನೋಡೋದು, ಮೊಬೈಲ್ ನೋಡೋದು ಅದನ್ನೆಲ್ಲ ಬಿಟ್ಟು ಓದಿರೋಂಥ ವಿಚಾರವನ್ನು ರಿಕಾಲ್ ಮಾಡ್ಕೊಂಡು ಮಲಗಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಸಂಪೂರ್ಣವಾಗಿ ಕೆಲಸ ಮಾಡೋದು ರಾತ್ರಿ ಸಂದರ್ಭದಂಥದ್ದಲ್ಲಿ. ರಿಕಾಲ್ ಮಾಡ್ಕೊಂಡಾಗ ಅದು ನಮಗೆ ಒಂದು ದಿನಕ್ಕೆ ಬರಲ್ಲ ಮೇಡಮ್. ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ರೆಗ್ಯುಲರಾಗಿ. ಹಾಗಾಗಿ ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಡಿ ಮೇಡಮ್. ಸರಿ ಸರ್, ಆಯ್ತು. ಓಕೆ ಮೇಡಮ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ತುಂಬಾ ಥ್ಯಾಂಕ್ಸ್. ನಮಸ್ತೆ. ನಮಸ್ತೆ ನಮಸ್ತೆ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಮೇಡಮ್, ನನ್ನ ಹೆಸರು ಅಂಜಲಿ ಅಂತ, ಬೇಲೂರಿನಿಂದ. ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಕೇಳಿ. ಸರ್ ನಮಸ್ತೆ. ಅಂಜಲಿ ಮೇಡಮ್ ನಮಸ್ತೆ. ಸರ್, ಈಗ ನನ್ನ ತಂಗಿ ದ್ವಿತೀಯಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಹೆಂಗೆ ಅಂದ್ರೆ, ಈಗ ಫ್ರೆಂಡ್ಶಿಪ್ ಎಲ್ಲ ಇರುತ್ತಲ್ಲ ಸರ್, ಅಂದ್ರೆ ಈಗ ಅಡಲ್ಟ್ಹುಡ್ ಅಲ್ಲಿ ಇದ್ದಾಗ ಫ್ರೆಂಡ್ಶಿಪ್ಗಳು ಜಾಸ್ತಿ, ಅದ್ರ ಇದರಿಂದ ನಮ್ಗೆ ಸ್ಟಡೀಸ್ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಅದಕ್ಕಿಂತ ಇದಕ್ಕೆ ದೂರ ಇರೋದು ಹೇಗೆ ಸರ್ ಈ ಎಕ್ಸಾಮ್ ಟೈಮ್ನಲ್ಲಿ? ಹತ್ರ ಬಂದಿದೆ ಎಕ್ಸಾಮ್ ಟೈಮಲ್ಲಿ ಏನ್ ನಿಮ್ ಪ್ರಶ್ನೆ ಮತ್ತೊಮ್ಮೆ ಕೇಳಿ. ಅಂದ್ರೆ ಈಗ ಫ್ರೆಂಡ್ಶಿಪ್ ಎಲ್ಲ ಇರುತ್ತಲ್ಲ ಮೇಡಮ್, ಈಗ ಫ್ರೆಂಡ್ಶಿಪ್ ಅಂದ್ರೆ ಅದರಿಂದ ಸ್ವಲ್ಪ ದೂರ ಬಂದು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ನೇಹಿತರೊಂದಿಗೆ ಕಾಲ ಕಳೆಯೋದನ್ನ ಕಮ್ಮಿ ಮಾಡಿ ಸ್ವಲ್ಪ ಸ್ಟಡೀಸ್ ಕಡೆಗೆ ಗಮನ ಕೊಡೋ ತರ ಇದು ಮಾಡೋದಿದೆ. ಅಂದ್ರೆ ಫ್ರೆಂಡ್ಶಿಪ್ ನಾವು ಕ್ಲೋಸ್ ಫ್ರೆಂಡ್ಸ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಅದರಿಂದ ಈ ಕಡೆ ಹೊರಗಡೆ ಬರೋ ತರ ಏನ್ ಮಾಡ್ಬೋದು ಸರ್? ಮೇಡಮ್ ನಮಸ್ತೆ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ, ಸಜ್ಜನರ ಗೆಳೆತನ ಹೆಜ್ಜೆಯನ್ನು ಸವಿದಂತೆ ಸರ್ವಜ್ಞ ಅಲ್ವಾ ಮೇಡಮ್? ಸೊ ನಮ್ಮ ಸುತ್ತಮುತ್ತಲಿನ ಸ್ನೇಹಿತರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ಫಸ್ಟು ಗಮನ ಹರಿಸ್ಕೋಬೇಕಾಗತ್ತೆ. ಗುಣ ನೋಡಿ ಗೆಳೆತನೆ ಮಾಡು ಅಂತ ಅಲ್ವಾ ಮೇಡಮ್? ಹಾಗಾಗಿ ಸ್ನೇಹಿತರು, ಓದುವಂಥ ಸ್ನೇಹಿತರಿದ್ದಾರಾ, ನಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗೋಂತಹ ಸ್ನೇಹಿತರಿದ್ದಾರಾ, ಕೆಟ್ಟ ಸ್ನೇಹಿತರಿದ್ದಾರಾ ಅನ್ನೋದನ್ನು ನಾವು ಫಸ್ಟು ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಸ್ನೇಹಿತರು ಬೇಕು ಮೇಡಮ್, ಎಲ್ಲ ಕಡೆಯೂ ಸ್ನೇಹಿತರು ಇರಬೇಕು, ತುಂಬಾ ಒಳ್ಳೆಯದು. ಆಮೇಲೆ ಓದುವಂಥ ಸ್ನೇಹಿತರುಗಳು ಜೊತೆಲಿದ್ದಾರಾ ಅನ್ನೋದು ಪ್ರಮುಖವಾದಂಥ ಪ್ರಶ್ನೆ ಮೇಡಮ್. ಹಾಗಾಗಿ ಅವ್ರನ್ನ ನೀವು ಪೋಷಕರಾಗಿ ಅದನ್ನು ನೀವು ಗಮನಿಸ್ಕೊಳ್ಳಿ. ಆಮೇಲೆ ಅವ್ರಿಗೆ ತಿಳಿ ಹೇಳಿ ಮೇಡಮ್, ಅವನ ಜೀವನದ ಬಗ್ಗೆ ತಿಳಿ ಹೇಳಬೇಕು. ನಿನ್ನ ಜವಾಬ್ದಾರಿಗಳು ಏನಿದೆ, ಈ ಪರೀಕ್ಷೆ ಸಂದರ್ಭದಲ್ಲಿ ಈಗ 1 ವರ್ಷ 2 ವರ್ಷ ನೀನು ಕಷ್ಟಪಟ್ಟು ಓದ್ತು ಅಂತಂದರೆ ನೀನು ಲೈಫ್ ಟೈಮ್ ಸೆಟ್ಲ್ ಆಗ್ತೀಯ ಅನ್ನೋದನ್ನು ನೀವು ತಿಳಿ ಹೇಳಬೇಕು. ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ತಾರೆ, ಮತ್ತು ಅವರ ಶಿಕ್ಷಕರು ಕೂಡ, ಅವರು ಶಿಕ್ಷಕರು ಕೂಡ ಹೇಳಿಸ್ಬೋದು, ಈ ಥರ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಎಕ್ಸಾಮ್ ಬರೆಯೋ ಟೈಮಲ್ಲಿ, ಇನ್ನೇನು ಎಕ್ಸಾಮ್ ಶುರು ಆಯ್ತು ಅನ್ನೋ ಟೈಮಲ್ಲಿ ಕೈ ಎಲ್ಲ ಬೆವರುತ್ತೆ ಅಂತ ಹೇಳ್ತಾರ. ಇದಕ್ಕೆ ಪ್ರಾಬ್ಲಮ್ ಅಥವಾ ಸೈಕಿಯಾಟ್ರಿಕ್ ಪ್ರಾಬ್ಲಮ್? ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಇದೆ. ಓಕೆ ಮೇಡಮ್, ಏನಿಲ್ಲ, ಅದು ನಾನು ಅವಾಗಲೇ ಹೇಳಿದೆ ಎಕ್ಸಾಮ್ ಅಮ್ನೇಷಿಯಾ ಅಂತ. ಇದು ಇಟ್ಸ್ ಎ ಟೆಂಪ್ರರಿ ಅಕ್ಯೂಟ್ ಫಾರ್ಮ್ ಆಫ್ ಮೆಮೊರಿ ಇಂಪೈರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಆ ಸಂದರ್ಭಕ್ಕೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಆಗಿರುತ್ತೆ ಅಷ್ಟೇ, ಆತಂಕ ಒಳಗಾಗಿರ್ತಾರೆ ಅಷ್ಟೇ. ಹಾಗಾಗಿ ನೀವು ಅದನ್ನು ಭಯಪಡೋಂಥದ್ದೇನು ಅವಶ್ಯಕತೆ ಇಲ್ಲ ಮೇಡಮ್. ಆ ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿ. ಆತ್ಮವಿಶ್ವಾಸದ ಕೊರತೆ ಇರ್ತದೆ ಮಕ್ಕಳಲ್ಲಿ, ಆಯಿತಾ? ನನ್ನಿಂದ ಸಾಧ್ಯ ಆಗಲ್ಲ, ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಬಿಡ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ನೀವು ಪೋಷಕರಾದಂಥವರು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೇಕು. ಅವನು ನಕಾರಾತ್ಮಕ ಭಾವನೆಯಿಂದ ಹೊರತರಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಫಲಿತಾಂಶದ ಆತಂಕ ಇರ್ತದೆ, ಮುಂದೆ ಪರೀಕ್ಷೆ ಏನಾಗ್ಬಿಡುತ್ತೋ, ಇದೊಂದು ಪರೀಕ್ಷೆಯಿಂದ ನನ್ನ ಲೈಫ್ ಡಿಸೈಡ್ ಆಗ್ಬಿಡುತ್ತೋ ಏನೋ ಅನ್ನೋದು ಆತಂಕ ಇರ್ತದೆ. ಹಾಗಾಗಿ ಮಕ್ಕಳಿಗೆ ನೀವು ಧೈರ್ಯ ತುಂಬಿ ಮೇಡಮ್. ಸೊ ಇದು ಒಂದು ಪರೀಕ್ಷೆ, ಚಿಂತೆ ಮಾಡಬೇಡ, ಇದೇ ರೀತಿಯಾದಂಥ ಬೇಕಾದಷ್ಟು ಪರೀಕ್ಷೆ ಬರುತ್ತೆ, ಒಂದು ಪರೀಕ್ಷೆಯಿಂದ ನಿನ್ನ ಜೀವನ ನಿರ್ಧಾರ ಆಗಲ್ಲ ಅನ್ನೋದನ್ನು ನೀವು ದಯಮಾಡಿ ಪೋಷಕರಾದಂಥವರು ತಿಳಿ ಹೇಳಿ ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ತೆ.
ಹಲೋ ಮೇಡಮ್, ನಮಸ್ತೆ. ನಕ್ಷತ್ರ ಅಂತ. ಅಕ್ಷತಾ, ಪ್ರಶ್ನೆ ಕೇಳಿ ಅಕ್ಷತಾ. ಸೈಕಾಲಜಿಲಿ ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆಗಳೇ ಇರುತ್ತೆ ಅಥವಾ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ, ಅಪ್ಲೈಡ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಗಳು ಇರ್ತವೆ ಅಂತ? ಮೇಡಮ್ ಇನ್ನೊಂದ್ಸಲ ಪ್ರಶ್ನೆ ಕೇಳಿ. ಸೈಕಾಲಜಿಲಿ ಪಾಠಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆಗಳೇ ಇರುತ್ತಾ ಇಲ್ಲ ಅಪ್ಲಿಕೇಶನ್ ಲೆವೆಲ್, ಅಪ್ಲೈಡ್ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತಾವ ಅಂತ? ನಮ್ಮ ಸಬ್ಜೆಕ್ಟ್ ಬಗ್ಗೆ ಕೇಳ್ತಿದ್ರಾ ನೀವು ದ್ವಿತೀಯ PUC ವಿದ್ಯಾರ್ಥಿಗಳ ಬಗ್ಗೆ ಕೇಳ್ತಾ ಇದ್ದೀರಾ ಮ್ಯಾಮ್? ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಂದರೆ ಮೇಡಮ್ ಅದು ಪ್ರೊಫೆಷನಲ್ ಟೀಚರ್ಸ್ಗಳಿರ್ತಾರಲ್ಲ ಅವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇವತ್ತಿನ ಕಾರ್ಯಕ್ರಮ ಏನಂದರೆ PUC ಮಕ್ಕಳಿಗೆ ಅವ್ರಿಗೆ ಏನಾದರೂ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಬರೆಯೋದ್ರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಭಯ ಇದ್ದರೆ ಪರೀಕ್ಷಾ ಭಯ ನಿವಾರಣೆ ಕುರಿತಂಗೆ ಮಾತಾಡ್ತಾ ಇದ್ದೀವಿ. ಇದು ಸೈಕಾಲಜಿ ಸಬ್ಜೆಕ್ಟ್ ಅಲ್ಲ. ಮನೋವೈಜ್ಞಾನಿಕ ಸಲಹೆ ಮಕ್ಕಳಿಗೆ ಏನಾದ್ರು ಈಗ ಓದಿದ ನೆನಪುಳಿಯೋದಿಲ್ಲ, ಅಲ್ಲಿ ಹೋದ ತಕ್ಷಣ ಬೆವರಿ ಬಿದ್ದುಬಿಡೋದು, ತಲೆ ಚಕ್ಕರ್ ಹೊಡೆದು ಬಿದ್ದುಬಿಡೋದು, ಆತಂಕ ಆಗೋದು, ಬ್ಲ್ಯಾಂಕ್ಔಟ್ ಆಗೋದು, ಆ ಥರದ್ದೆಲ್ಲ ಇರುತ್ತಲ್ಲ. ಅದಕ್ಕೆ ಅವರು ಹೇಗೆ ಓದಬೇಕು, ಹೇಗೆ ಓದಿದರೆ ಹೇಗೆ ಆತಂಕರಹಿತರಾಗಿದ್ದರೆ ಈ ಪರೀಕ್ಷೆಯನ್ನು ಎದುರಿಸಬಹುದು ಅನ್ನೋದ್ರ ಕುರಿತಂಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಓಕೆ, ಧನ್ಯವಾದಗಳು. ಇದುವರೆಗಿನ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು APJ PU ಕಾಲೇಜು ಹಾಸನ. ಸರ್, ಈಗ ಪರೀಕ್ಷೆಯನ್ನು ಎದುರಿಸುವಲ್ಲಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವರ ಪರವಾಗಿ ಪೋಷಕರು ಮತ್ತು ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 245258, ಮತ್ತೊಂದು ಸಂಖ್ಯೆ 246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು 08172 ಈ ಸಂಖ್ಯೆಯನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಈಗ ಪರೀಕ್ಷಾ ಸಂದರ್ಭದಲ್ಲಿ ಕೆಲವು ಮಕ್ಕಳು ಊಟನೇ ಬಿಟ್ಬಿಡ್ತಾರೆ. ಊಟ ತಿಂದರೆ ನಿದ್ದೆ ಬಂದುಬಿಡುತ್ತೆ ಅಂತ. ಮತ್ತು ಈಗ ವಾಕಿಂಗ್ ಎಲ್ಲ ಮಾಡೋದು, ಆಮೇಲೆ ಜಾಗಿಂಗ್ ಹೋಗೋದು, ಆಟ ಆಡೋದು, ಇವೆಲ್ಲವನ್ನೂ ಬಿಟ್ಬಿಡ್ತಾರೆ. ದೈಹಿಕ ಚಟುವಟಿಕೆನೂ ಬಿಡ್ತಾರೆ, ಊಟನೂ ಬಿಡ್ತಾರೆ. ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ ನಾವು. ನಮಸ್ತೆ. ಹಲೋ, ನಮಸ್ಕಾರ. ಹಲೋ ಮೇಡಮ್, ನಾ ಆಲೂರು ತಾಲೂಕಿಂದ ತಾರಾ ಅವ್ರು ಮಾತಾಡ್ತಿರೋದು. ಪ್ರಶ್ನೆ ಕೇಳಿ ತಾರಾ ಅವರೇ. ಕೇಳಿ ಕೇಳಿಸ್ಕೊತಿದ್ದಾರೆ. ನಮಸ್ತೆ ತಾರಾ ಮೇಡಮ್, ಹೇಳಿ. ಸೆಕೆಂಡ್ PUC ಚೆನ್ನಾಗಿ ಎಕ್ಸಾಮ್ ಬರ್ತಾವಳೆ, 2 ಎಕ್ಸಾಮ್ ಎಲ್ಲ. ಈಗ ಇದು ಲ್ಯಾಬ್ ಅಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾಳೆ. ಈಗ ಎಕ್ಸಾಮ್ ಟೈಮ್ ಅಲ್ಲಿ ಕಾಲೇಜಿಗೆ ಹೋಗಲ್ಲ ನಾನು, ಒಂಥರ ಭಯ ಆಗುತ್ತೆ, ಬರೆಯಕ್ಕೆ ಬರೆಯಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಾಳೆ ಸರ್. ಓಕೆ. ಮೇಡಮ್, ತಾರಾ ಮೇಡಮ್, ಅವರಿಗೆ ಪರೀಕ್ಷಾ ಭಯ ಇದೆಯಾ ಅಥವಾ ಏನು ಅಂತ ಫಸ್ಟ್ ಒಂದ್ಸಲ ತಿಳ್ಕೊಳ್ಳಿ. ಬೇರೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ ಅಂತ. ಆಮೇಲೆ ಅವರು ಪರೀಕ್ಷಾ ಸಿದ್ಧತೆ ಚೆನ್ನಾಗಿ ನಡೆಸಿದ್ರೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದಾಳೆ, ಟೀಚರ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ರು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ. ಓಕೆ. ಈಗ ಒಂದ್ 15 ದಿವಸದಿಂದ ಕಾಲೇಜಿಗೆ ಹೋಗವ ಅಂದ್ರೆ ಇಲ್ಲ, ನಾನು ಕಾಲೇಜಿಗೆ ಹೋಗಲ್ಲ, ಭಯ ಆಗುತ್ತೆ ನನಗೆ ಅಂತ ಹೇಳ್ತಾಳೆ. ಅಲ್ಲ, ಈಗ ಪರೀಕ್ಷೆ ಇನ್ನೂ ಪ್ರಾರಂಭ ಇದೆ, ಇನ್ನೂ ಇಲ್ಲ. ಪ್ರಾಕ್ಟಿಕಲ್ಸ್ ಎಲ್ಲ ಅಟೆಂಡ್ ಮಾಡಿದಾರಮ್ಮ? ಮಾಡಿದ್ದಾಳೆ. ಈಗ ಕಾಲೇಜ್ಗೆ ಹೋಗಕ್ಕೆ ಇಲ್ಲ ಅಂತಾರೆ. ಒಂಥರ ಮೈಂಡ್ ಏನೇನ ಇದಾಗುತ್ತೆ, ನನಗೆ ಬರೆಯಕ್ಕಾಗಲ್ಲ, ಒಂಥರ ಸುಸ್ತಾದಂಗಾಗುತ್ತೆ ಅಂತ ಹೇಳ್ತಾಳೆ. ಅದೇ ಒಂದು ಅವ್ರದ ದೈಹಿಕ ಸಮಸ್ಯೆ ಏನಾದರೂ ಇದೆಯಾ ಅಂತ ಒಂದು ತಿಳ್ಕೊಳ್ಳಿ. ಜೊತೆಗೆ ಇನ್ನು ಕೆಲವೇ ದಿನಗಳು ಇರೋದ್ರಿಂದ ಕಾಲೇಜ್ಗೆ ಹೋಗಲಿಲ್ಲ ಅಂದ್ರೂ ಸಹ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಮನೇಲಿ ಓದ್ತಾರಾ? ಮನೇಲಿ ಬುಕ್ಸ್ ಹಿಡಿದು ಓದ್ತಾಳೆ. ಒಳ್ಳೆದೇ. ಕಾಲೇಜಿಗೆ ಮಾತ್ರ ಹೋಗಲ್ಲ ಅಂತಾರೆ. ಬರೆಯಕ್ಕಾಗಲ್ಲ ಕಣಮ್ಮ, ನನಗೆ ಏನೋ ಒಂಥರ ಭಯ, ಬರೆಯಕ್ ಹೋದ್ರೆ ಒಂಥರ ಕೈಕಾಲೆಲ್ಲ ನಡುಗ ಬರುತ್ತೆ ಅಂತಾಳೆ. ಅದೇ ಏನಿಲ್ಲ, ಅವ್ರಿಗೆ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಮುಂದಿನ ಫಲಿತಾಂಶ ನಿಂದು ಏನಾಗುತ್ತೋ, ಕಡಿಮೆ ಬಂದರೆ ಏನಾದರೂ ಸ್ನೇಹಿತರೆಲ್ಲ ಆಡ್ಕೋತಾರೇನೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಹಾಗಾಗಿ ಏನಿಲ್ಲ, ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬಿಡಬೇಕು. ನನಗೆ ಈಗ ಅವ್ರಿಗೆ 90% ಬರಲೇಬೇಕು ಅನ್ನೋದು ಆಸೆ ಇರುತ್ತೆ. ಆಗ 55 ತೆಗೆದುಬಿಟ್ರೆ ಮತ್ತೆ ನನ್ನ ಪರಿಸ್ಥಿತಿ ಏನೋ, ತಂದೆ ತಾಯಿ ಏನಂತಾರೋ, ಸ್ನೇಹಿತರುಗಳು ಏನಂತಾರೋ,
ಆಮೇಲೆ ನಮ್ಮ ಟೀಚರ್ಸ್ಗಳೆಲ್ಲ ಅಷ್ಟೊಂದು ಚೆನ್ನಾಗಿ ತೆಗೆದಿದ್ದೆ ಇಷ್ಟೊಂದು ಕಮ್ಮಿ ತೆಗೆದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಬೈತಾರೇನೋ ಅನ್ನೋ ಭಯ ಕಾಡ್ತಾ ಇರುತ್ತೆ ಮಗುಗೆ. ಹಾಗಾಗಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಬೇಡ. ಒಂದು ಪರೀಕ್ಷೆ ಅವ್ರ ಜೀವನವನ್ನು ನಿರ್ಧಾರ ಮಾಡಲ್ಲ, ಇನ್ನೂ ಸಾಕಷ್ಟು ಪರೀಕ್ಷೆಗಳಿದೆ, ಹೌದಲ್ವ? ಆ ರೀತಿ ನೀವು ಧೈರ್ಯವನ್ನು ತುಂಬಬೇಕು ಅಮ್ಮ. ಸರ್ ಮೀಟಿಂಗಿಗೆ ಅಂತ ಹೋಗಿದ್ದು, ಹೇಳಿದ್ಲು ಲ್ಯಾಬಲ್ಲೆಲ್ಲ ಅವಳೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ, ಅವಳ ಬಗ್ಗೆ ಏನ್ ಮಾತಾಡಂಗಿಲ್ಲ ಅಂತ. ಈಗ ಸ್ವಲ್ಪ ದಿವಸದಿಂದ ನಾನು ಹೋಗಲ್ಲ ನಮ್ಮ ಕಾಲೇಜಿಗೆ, ನಂಗೆ ಬರೆಯಕ್ ಹೋಯ್ತು ಅಂದ್ರೆ ಕೈಕಾಲ ನಡುಗುತ್ತೆ. ಎಕ್ಸಾಮ್ ಬರೀತಾರಂತ? ಎಕ್ಸಾಮ್ ಬರೆಯಕ್ಕೆ ಹೋಯ್ತೀನಿ ಅಂದ್ರೆ ಕಾಲೇಜಿಗೆ ಹೋಗಲ್ಲ ಅಂತ ಇದ್ ಮಾಡ್ತಾಳೆ. ಅಲ್ಲಮ್ಮ, ಕಾಲೇಜೇ ಮುಗಿತಲ್ಲ ಈಗ? ಈಗ ರಿಸೈನ್ ಇದ್ ಮಾಡ್ತಿದ್ದಾರೆ. ಪ್ರಿಪ್ರೇಟ್ರಿನೂ ಮುಗ್ದಿದೆ ಈಗ? ಪ್ರಿಪ್ರೇಟರಿ ಎಲ್ಲ ಮುಗ್ದು ಮಾಡ್ತಿದ್ದಾರೆ, ರಿವಿಷನ್ ಮಾಡ್ತಾ ಇದ್ದಾರಾ? ನಿಮ್ ಮಗಳು ಇದಾರ ಅಲ್ಲಿ? ಇಲ್ಲ, ಕಾಲೇಜಿಗೆ ಹೋಯ್ದಾಳೆ. ಇವತ್ತು ಅವ್ರ ಪಪ್ಪ ಕರ್ಕೊ ಹೋಗಿದ್ದಾರೆ. ಅದೇ ಒಂದು ಮಗುಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಮೇಡಮ್. ನೆಗೆಟಿವ್ ಥಿಂಕಿಂಗ್ ಇರೋದ್ರಿಂದ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊತಾ ಇದೆ. ಏನು ನನ್ನ ಕೈಲಿ ಇದು ಆಗುತ್ತಾ ಇಲ್ವೋ, ನಾನು ಆವಾಗಲೇ ಹೇಳ್ದಂಗೆ 90% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನಗೆ 50 ಬಂದರೆ ನಾನೇನು ಮಾಡಲಿ ಅನ್ನೋದು ಭಯ ಕಾಡ್ತಾ ಇದೆ. ಅಮ್ಮ, ನೀವು ಮಗುಗೆ ಧೈರ್ಯ ತುಂಬಿ, ಭಯ ಪಡಿಸ್ಬೇಡಿ. ಏನೂ ಆಗಲ್ಲ, ನೀವು ಚೆನ್ನಾಗಿ ಓದು, ನೀನು ಎಷ್ಟು ಪರ್ಸೆಂಟೇಜ್ ತೆಗೆದ್ರು ನಾವು ಒಪ್ಕೋತೀವಿ ಅಂತ ಈ ರೀತಿಯಾಗಿ ಧೈರ್ಯ ಹೇಳಿ. ಆಗ ಒಂದು ಏನು ಎಕ್ಸ್ಪೆಕ್ಟ್ ಮಾಡಿದೆ ಆ ಮಗು ಸಾಮರ್ಥ್ಯಕ್ಕಂಗೆ ಪರ್ಸೆಂಟೇಜ್ ಬಂದೇ ಬರುತ್ತೆ. ಆಯ್ತಲ್ವಮ್ಮ? ಆಯ್ತು. ಧನ್ಯವಾದ. ಅದೇ ಸರ್, ಇದು ಎಕ್ಸಾಮು ಬರೀ ಮಕ್ಕಳಿಗಷ್ಟೇ ಅಲ್ಲ, ಪೋಷಕರಿಗೂ ಎಕ್ಸಾಮ್ ಇದು. ಎಷ್ಟೊಂದು ಜನ ಅವರು ರಾತ್ರಿ 2 ಗಂಟೆಗೆ ಮಲ್ಕೊಂಡ್ರೆ ಪೇರೆಂಟ್ಸ್ 2 ಗಂಟೆವರೆಗೂ ಕೂತ್ಕೊಂಡು ಆಮೇಲೆ ಮಲಗ್ತಾರೆ. ಅಂದ್ರೆ ಆ ಲೆವೆಲ್ಗೆ ಯುದ್ಧದ ಸಂದರ್ಭ ಈಗ. ಅಲ್ಲ, ಯುದ್ಧ ಕಾಲೇನ ಅಲ್ಲ, ಮನೇಲೇ ಯುದ್ಧ ಇರುತ್ತೆ. ಯಾರು ಮನೆಗೆ ಬರಲ್ಲ, ಯಾರು ಮನೆಗೆ ಬಂದ್ರು ಇವ್ರವ್ರಿಗೆ ರಿಪ್ಲೈ ಮಾಡಲ್ಲ. ಅಲ್ಲ, ಮಕ್ಕಳು ಓದ್ಲಿ ಅನ್ನೋ ಕಾರಣಕ್ಕೆ ಆ ಥರದ್ದೆಲ್ಲ ಇರುತ್ತೆ. ಪೋಷಕರಿಗೆ ಪರೀಕ್ಷೆ ಆದಂಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ಇದು ಪರೀಕ್ಷೆ. ಮತ್ತೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ನನ್ನ ಹೆಸರು ನೇತ್ರಾವತಿ ಅಂತ, ಚನ್ನಪಟ್ಟಣದಿಂದ. ಓದ್ತಿದ್ದಾಳೆ, ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ ಮೇಡಮ್. ಎಕ್ಸಾಮ್ ಅಲ್ಲಿ ಬಂದ್ ಮಾಡಿದ್ನಿ ಅಂತಿದೆ. ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಬರ್ತೀರಾ? ಆದ್ರೆ ಎಕ್ಸಾಮ್ ನಾವು ಅಂದ್ಕೊಂಡಿದ್ದಷ್ಟು ಮಾರ್ಕ್ಸ್ ಬಂದಿರಲ್ಲ, ಹಾಗಾಗಿ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಓದ್ತಾಳೆ ಮೇಡಮ್, ತುಂಬಾ. ನಾವ್ ಹೇಳಕ್ಕಿಂತ ಮುಂಚೆ ನಿಮ್ ಕನ್ಸೇನು, ನಿಮ್ ಇದೇನು ನನಗ್ ಗೊತ್ತಿದೆ ಅಂತ ಅವಳೇ ಹೇಳ್ತಾಳೆ ಎಲ್ಲ. ನಾವು ಈ ತರ ಓದ್ಬೇಕು, ಹಂಗಿರ್ಬೇಕು, ಹೀಗಿರ್ಬೇಕು ಅಂತ. ಬಂದಾಗ ಕಮ್ಮಿ ಬಂದಿರುತ್ತೆ, ಮಾರ್ಕ್ಸ್ ಕಡಿಮೆ ಬರುತ್ತೆ. ಮೇಡಮ್, ಇದರಲ್ಲಿ ಅವರು ಒಂದು ರಿಕಾಲ್ ಮಾಡ್ಕೊಳ್ಳೋದು ಕಡಿಮೆ ಆಗಿರುತ್ತೆ ಮೇಡಮ್. ಚೆನ್ನಾಗಿ ಓದ್ತಾರೆ, ಹೌದು ಮೇಡಮ್. ನೇತ್ರ ಮೇಡಮ್ ಹೇಳಿದಾಗೆ ತುಂಬ ಚೆನ್ನಾಗಿ ಓದ್ತಾರೆ. ನಮ್ಮ ಮುದ್ದಿನ ಮಗಳು ನಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಫುಲ್ಫಿಲ್ ಮಾಡ್ತಾಳೆ, ಹೌದಲ್ವಾ? ಸೊ ಅದರಲ್ಲಿ ಏನಪ್ಪ ಅಂತಂದರೆ, ಚೆನ್ನಾಗಿ ಓದಬೇಕು ಅಂದರೆ ಒಂದೇ ಸೀಕ್ರೆಟ್ ಮೇಡಮ್, ರಿಕಾಲ್ ಮಾಡ್ಕೋಬೇಕು. ರಿಕಾಲ್ ಮಾಡಿದ್ರೆ ದೈನಂದಿನ ಜೀವನದಲ್ಲಿ ಅಪ್ಲೈ ಮಾಡಬೇಕು. ನಾವು MSc ಮಾಡೋಂಥ ಸಂದರ್ಭದಲ್ಲಿ ಏನು ಮಾಡೋವು, ಗೊತ್ತಿರೋದೆಲ್ಲ ಸ್ನೇಹಿತರ ಜೊತೆ ಡಿಸ್ಕಷನ್ ಮಾಡೋವು. ಕಾಫಿಗೆ ಹೋದ್ರೂ, ತಿಂಡಿಗೆ ಹೋದ್ರೂ, ಊಟಕ್ಕೆ ಹೋದ್ರೂ. ಅದೇ ರೀತಿ ನಿಮ್ಮ ಮಗಳು ಪ್ರತಿಯೊಂದು ಓದಿರೋಂಥ ವಿಚಾರಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೂ ಸಹ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು. ಅಮ್ಮ ಹಿಂಗಾಯ್ತು ಕಣಮ್ಮ, ಹಿಂಗೋದೆ ನೆಕ್ಸ್ಟ್ ಚಾಪ್ಟರ್ ಹಿಂಗಾಯಿತು, ಈ ಥರ ಆಯಿತು ಅಂತ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಬೇಕು, ಟೀಚರ್ ಜೊತೆ ಡಿಸ್ಕಸ್ ಮಾಡಬೇಕು, ಮನೆಯಲ್ಲೂ ಡಿಸ್ಕಸ್ ಮಾಡ್ಬೋದು. ಅಪ್ಲೈ ಮಾಡ್ಬೇಕು ಅದನ್ನು. ಎಷ್ಟು ಈಗ ಬಕೆಟಿಂದ ನೀರು ಎಷ್ಟು ತೆಗೆದಾಕ್ತಾರಲ್ವಾ, ಅಷ್ಟು ಅಬ್ರೇಸಿಂಗ್ ಆಗ್ತಾ ಹೋಗ್ತಾರೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ, ಅಷ್ಟು ಅವರು ಆಗ್ತಾ ಹೋಗ್ತಾರೆ. ಸೊ ಅಂದರೆ ಆಗ ಏನಾಗ್ತದೆ, ನಮ್ಮದು ಮೆಮೊರಿ ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಾ? ಒಂದು ಜೇನುಗೂಡು ಇದೆಯಲ್ಲ, ಜೇನೆಲ್ಲ ತುಂಬ್ಕೊಂಡಿರಲ್ವಾ, ಒಂದು ಕಲ್ಲು ಹೊಡೆದ್ರೆ ಏನಾಗುತ್ತೆ, ಎಲ್ಲ ಹಾರಾಗಿ ಬರುತ್ತಲ್ವಾ? ಹಾಗೆ ಅವ್ರ ಮೆಮೊರಿನೂ ಅಷ್ಟೇ. ಎಲ್ಲಾನು ಚೆನ್ನಾಗಿ ಕಲ್ತಿರ್ತಾರೆ ಜೇನುಗೂಡು ಥರ. ಒಂದು ಕಲ್ಲು ಹೊಡಿಯೋ ಕೆಲಸ ಮಾಡಬೇಕು ಅಷ್ಟೇ. ಕಲ್ಲು ಹೊಡಿಯೋ ಕೆಲಸ ಯಾರು ಮಾಡಬೇಕು? ನಿಮ್ಮ ಮಗಳೇ ಮಾಡಬೇಕು. ಆಗ ಮೆಮೊರಿ ಅನ್ನೋದು ಏನಾಗುತ್ತೆ, ಪೆನ್ ಇಟ್ಟ ತಕ್ಷಣ ಫಾಸ್ಟಾಗಿ ಅದ್ರ ಮೇಲೆ ಬರ್ಕೊಂಡು ಮೆಮೊರಿ ಅಷ್ಟು ಫ್ಲೋ ಆಗಿ ಬಂದ್ಬಿಡುತ್ತೆ. ಓವರ್ ಕಾನ್ಫಿಡೆನ್ಸ್ ಸರ್. ಕ್ವಶನ್ ಒಂದ್ ಸ್ವಲ್ಪ ನೋಡ್ತಿದ್ದಂಗೆ ಇದು ಬರುತ್ತಲ್ವಾ ಅಂತ ಕ್ವಶನ್ ಫುಲ್ ಹೋದಲ್ಲ, ಇದು ಬರುತ್ತಲ್ವಾ ಅಂತ ಬರ್ದ್ ಬಿಡೋದು. ಆಮೇಲೆ ಅಯ್ಯೋ ಬಂದಿದ್ದು ಏನಕ್ಕೆ ಹಿಂಗಾಯ್ತು ಅಂತ ಅದೇ ಒಂದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಆಮೇಲೆ ಮಕ್ಕಳು
ಏನು ಮಾಡಬೇಕು, ಪ್ರತಿದಿನ ಪರೀಕ್ಷಾ ಸಂದರ್ಭದಲ್ಲಿ ಸ್ಪೆಷಲಿ ಮೇಡಮ್ ಅವರು ಧ್ಯಾನವನ್ನು ಮಾಡಬೇಕು, ರಿಕಾಲ್ ಮಾಡ್ಕೊಬೇಕು. ಜೊತೆಗೆ ಅವ್ರಿಗೆ ಬರೀ ಓದು ಅನ್ನೋದಕ್ಕಿಂತನೂ 1 ಅವರ್ ಅವ್ರಿಗೆ ರಿಸರ್ವ್ ಮಾಡಬೇಕು. ಏನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಧ್ಯಾನ ಮಾಡೋಂಥದ್ದು ಇರ್ಬೋದು, ಅವ್ರು ಸಂತೋಷವಾಗಿ ಇರೋದಕ್ಕೆ 1 ಅವರ್ ಟೈಮ್ ಕೊಡಬೇಕು ಮೇಡಮ್. ಅವ್ರಿಗೆ ಏನಾಗುತ್ತೆ, ಪ್ರೆಷರೈಸ್ಡ್ ಮಾಡಬಾರ್ದು ಅಂತ ನಾವು ಹೇಳಕ್ಕೆ ಹೊರಟಿರೋದು ಮೇಡಮ್. ಏನಿಲ್ಲ, ನಿಮ್ಮ ಮಗು ಚೆನ್ನಾಗಿ ಓದ್ತಾ ಇದೆ, ರಿಕಾಲ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಮತ್ತು ಕಲ್ತಿದ್ದಂಥ ವಿಚಾರಗಳನ್ನ ಅಪ್ಲೈ ಮಾಡಲಿ ಮೇಡಮ್. ಇಷ್ಟಾದರೆ ಸರಿ ಆಗುತ್ತೆ ಅಂತ ಅನ್ಸುತ್ತೆ. ಸರಿ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಎಕ್ಸಾಮ್ ಬಂದ ತಕ್ಷಣ ಅಥವಾ ಎಕ್ಸಾಮ್ ಸಂದರ್ಭದಲ್ಲಿ ಊಟ ಮತ್ತು ನಿದ್ದೆ ಕಡೆ ಗಮನ ಇರಲ್ಲ, ಮತ್ತು ದೈಹಿಕ ಚಟುವಟಿಕೆನೂ ಕೂಡ ಕಡಿಮೆ ಆಗುತ್ತೆ. ಈಗ ಆಗೋದ್ರಿಂದ ಏನೇನು ತೊಂದರೆಗಳಾಗುತ್ತೆ ಓದಿನ ಮೇಲೆ? ಓಕೆ, ಇದು ಬಹಳ ಮುಖ್ಯ ಮೇಡಮ್. ಪರೀಕ್ಷಾ ಸಂದರ್ಭದಲ್ಲಿ ದೈಹಿಕ ಮತ್ತು ಮಾನಸಿಕ ಸಿದ್ಧತೆ ಭಾಳ ಮುಖ್ಯ. ನಾವು ಇವತ್ತಿನ ದಿನ ಏನು ಅಂದ್ಕೊಂಡಿದ್ವಿ, ಫಿಸಿಕಲ್ ಹೆಲ್ತ್ ಭಾಳ ಇಂಪಾರ್ಟೆಂಟು ಅಂತ ಅಂದ್ಕೊಂಡಿದ್ವಿ. ಸೊ ಫಿಸಿಕಲ್ ಹೆಲ್ತ್ ರೀತಿಯೇ ಮೆಂಟಲ್ ಹೆಲ್ತ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇಲ್ಲಿ. ಹಾಗಾಗಿ ಪ್ರತಿನಿತ್ಯ ನಾವು ದೈಹಿಕ ಸಿದ್ಧತೆಗಳು ಹೇಗಿರಬೇಕಪ್ಪ ಅಂತಂತಂದರೆ, ಸ್ವಲ್ಪ ಮಟ್ಟದ ಜಾಗಿಂಗ್ ಅಥವಾ ವಾಕಿಂಗ್ ಮಾಡಬೇಕಾಗುತ್ತೆ, ವ್ಯಾಯಾಮವನ್ನು ಮಾಡಬೇಕು, ಏಕಾಗ್ರತೆ ಅಂತ ಹೆಚ್ಚಂತ ವ್ಯಾಯಾಮಗಳನ್ನು ಮಾಡಬೇಕು, ಸರಿಯಾದ ನಿದ್ರೆ 7ರಿಂದ 8 ಗಂಟೆಗಳ ಕಾಲ ಸರಿಯಾದಂತಹ ನಿದ್ರೆಯನ್ನು ಮಾಡಬೇಕು. ನಿದ್ರೆ ಮಾಡಲಿಲ್ಲ ಅಂತ ಅಂದರೆ ಸಮಸ್ಯೆನೇ ಹೆಚ್ಚಾಗುತ್ತೆ. ನಾವು ರಾತ್ರಿಯೆಲ್ಲ ಓದಿದ್ದೀನಪ್ಪ, ನನಗೆ ಸಾಕು ಇಷ್ಟು ಸಫಿಷಿಯೆಂಟಾಗಿ, ಆದರೆ 100 ಇರ್ಬೋದು, ಇಲ್ಲ ಅಂತಲ್ಲ, ಆದರೆ ಯಾರಾದರೂ 100ಕ್ಕೆ ಆ ರೀತಿ ಬರ್ಬೋದು. ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಯಾವತ್ತೂ ಅಷ್ಟೇ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ನಮ್ಮ ಬಗ್ಗೆ ನಮಗೆ ಹೇಗಿರಬೇಕು, ಆತ್ಮವಿಶ್ವಾಸ ಹೆಚ್ಚಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಾವು ಒಂದು ಕರೆ ಅಟೆಂಡ್ ಮಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳ್ಬೋದು? ಮೇಡಮ್ ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ನಾವು ಕೆಲಸ ಮಾಡ್ತಾ ಇದೆ, ಆದ್ರೂ ಬೇರೆ ಕೆಲ್ಸಕ್ಕೂ ಟ್ರೈ ಮಾಡ್ತಾ ಇದೆ. ಅದರಲ್ಲಿ ನಾವು ಓದಕ್ಕೂ ಹೋಗ್ತಾ ಇದೆ. ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಬಿಟ್ಟು ಇಲ್ಲ ಮೇಡಮ್, ಇದು ಡಿಗ್ರಿ ಮುಗೀತು. ಬೇರೆ ಇದು ಕೆಲ್ಸಕ್ಕೆ ಹೋಗಾದ್ರೆ ಗವರ್ಮೆಂಟ್ ಕೆಲ್ಸಕ್ಕೂ ಇದು ಮಾಡ್ಕೊಳ್ತಾ ಇದೆ, ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಿನದ ನಾವು 45 ಮಿನಿಟ್ಸ್ ಬಿಟ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗತ್ತಾ ಇಲ್ಲ. 45 ಮಿನಿಟ್ಸ್ ಬಿಟ್ಟು ಆಮೇಲೆ ಬ್ರೇಕ್, ಒಂದು ಹಾಫ್ ಅನ್ ಅವರ್ ಬ್ರೇಕ್ ಅಥವಾ 15 ಮಿನಿಟ್ಸ್ ಬ್ರೇಕ್ ತಗೊಂಡಾದ್ಮೇಲೆ ಆಯ್ತಾಯ್ತೆ ಏನಾದ್ರು ಅದೇ ಏನಾಗ್ತಾ ಇದೆ ನಿಮ್ಗೆ? ಅಂದ್ರೆ ಕಾನ್ಸಂಟ್ರೇಷನ್ ಮಾಡಕ್ ಆಯ್ತಿಲ್ಲ, ಲೈಕ್ ಡಿಸ್ಟ್ರಾಕ್ಟ್ ಆಗ್ತಾ ಇದೆ, ಜಾಸ್ತಿ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಅದನ್ನು ಏನ್ ಮಾಡ್ತೆ, ನಾವು 1 2 hours 3 hours ಕಂಟಿನ್ಯೂಸ್ ಆಗಿ ಓದಕ್ ಆ ರೀತಿ ಏನಾದ್ರು ಮಾಡಕ್ ಏನ್ ಮಾಡಿದ್ರೆ ನಾವು 1 2 3 hours ವಿಶೇಷವಾಗಿ ಮಾಡ್ಬೋದಂತ. ಓಕೆ, ಲಕ್ಷ್ಮಣ್ ಅವರೇ ನಮಸ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಅಂತ ಹೌದಲ್ವಾ? ಆಮೇಲೆ ನಿಮ್ಮ ವಯಸ್ಸು ಎಷ್ಟು? ನಮ್ದು ಬಂತು 25 ವರ್ಷ ನಿಮ್ದು ಏಜ್ ಅಲ್ವಾ? ಡಿಸ್ಟ್ರಾಕ್ಷನ್ ಅಂತ ಹೇಳಿದ್ರಿ, ಏನು ಡಿಸ್ಟ್ರಾಕ್ಷನ್ ಸರ್? ಏನಾದ್ರು ಫೋನ್, ಈ ಡಿಜಿಟಲ್ ವರ್ಲ್ಡ್ ಇಂದಾನೆ ಜಾಸ್ತಿ ಡಿಸ್ಟ್ರಾಕ್ಷನ್ ಸರ್. ಮೊಬೈಲ್ ಏನಾದ್ರು ಮೊಬೈಲ್ ಇಂದ ಓದೋದು, ಲ್ಯಾಪ್ಟಾಪ್ ಅಲ್ಲಿ ಓದ್ತಾ ಇದ್ದೀನಿ. ಸೊ ಮೊಬೈಲ್ ಪಕ್ಕದಾಗ ಹಾಕ್ಬಿಟ್ಟು ಆದ್ರೂ ಏನಾದ್ರು ನೋಟಿಫಿಕೇಶನ್ ಬಂದ್ರೆ ಏನಾದ್ರು ಎಲ್ಲ ಮ್ಯೂಟ್ ಮಾಡ್ಕೊಂಡ್ರು 45 to 50 ಮಿನಿಟ್ಸ್ ಇಂದ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಕ್ ಆಯ್ತಿಲ್ಲ ನಮ್ಮ ಕೈಯಲ್ಲಿ. ಓಕೆ ನೋಡಿ, ನಾವು ಮನೋವಿಜ್ಞಾನದಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಾ? ಅವರ್ ಮೈಂಡ್ ಲೈಕ್ ಎ ಮ್ಯಾಗ್ನೆಟ್, ಆಯಸ್ಕಾಂತ ಥರ ಕೆಲಸ ಮಾಡುತ್ತೆ. ಇಫ್ ಯು ಥಿಂಕ್ ಪಾಸಿಟಿವ್ ಇಟ್ ಅಟ್ರಾಕ್ಟ್ಸ್ ಪಾಸಿಟಿವ್ಸ್, ಇಫ್ ಯು ಥಿಂಕ್ ನೆಗೆಟಿವ್ಸ್ ಇಟ್ ಅಟ್ರಾಕ್ಟ್ಸ್ ನೆಗೆಟಿವ್ಸ್. ಸೊ ನಿಮಗೆ ಧನಾತ್ಮಕ ಚಿಂತನೆ ಯಾವಾಗಲೂ ಪದೇ ಧನಾತ್ಮಕ ಚಿಂತನೆ ಯೋಚನೆ ಮಾಡ್ತಿದ್ರೆ ಧನಾತ್ಮಕವಾಗೇ ಆಲೋಚನೆಗಳು ಹೆಚ್ಚಾಗ್ತಾ ಹೋಗ್ತವೆ. ನನ್ನ ಕೈಲಿ ಆಗಲ್ಲ, ನೆಗೆಟಿವ್ ಥಿಂಕಿಂಗ್ ಒಂದು ಸಲ ಪ್ರಾರಂಭ ಆಯಿತು ಅಂದರೆ ನಿಮ್ಮ ಮೈಂಡೇ ಹಾಗೆ, ನೀವೇನು ಮಾಡ್ತೀರಾ ಅದಕ್ಕೆ ಅದು ರೆಡಿ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಪರ್ಪಸ್ನ ತಿಳ್ಕೋಬೇಕು. ನೀವು ಉದ್ದೇಶ ಏನು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ಏನು ಉದ್ದೇಶ ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಆ ಪರ್ಪಸ್ ಅಂತ ಹೇಳ್ತೀವಿ. ಆ ಪರ್ಪಸ್ಗೆ ಏನು ಮಾಡಬೇಕು, ನೀವು ವ್ಯಾಲ್ಯೂನ ಕೊಡ್ತಾ ಹೋಗ್ಬೇಕು, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಹೋಗ್ಬೇಕು. ಭಾಳ ಕ್ಲಿಯರ್ ಆಗಿರಬೇಕು ನನ್ನ ಉದ್ದೇಶ ಏನು ಅಂತ. ಪರ್ಪಸ್, ವ್ಯಾಲ್ಯೂ, ದೆನ್ ಆಟಿಟ್ಯೂಡ್. ಒಂದು ಸಲ ನಿಮ್ಮ ಪರ್ಪಸ್ ಕ್ಲಿಯರ್ ಇತ್ತು ಅಂತಂದರೆ ಆಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ. ಒಂದು ಸಲ ಆಟಿಟ್ಯೂಡ್ ಬಂತು ಅಂತಂದರೆ ನಿಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ.
ಓಕೆ ಸರ್. ಆಯಿತಾ. ಆಮೇಲೆ ಮೊಬೈಲ್ನ ತಪ್ಪು ಅಂತ ಹೇಳ್ತಿಲ್ಲ, ನಿಮಗೆ ಅವಶ್ಯಕತೆ ಇರೋವಷ್ಟು ಮೊಬೈಲ್ನ ಬಳಸೋದಕ್ಕೆ ಪ್ರಯತ್ನ ಪಡಿ. ಓಕೆ ಸರ್. ಆಯ್ತಾ. ಆಮೇಲೆ ನಿಮ್ಮ ಗುರಿನ ನಿರ್ಧಾರ ಮಾಡ್ಕೊಳ್ಳಿ. ಟೈಮ್ ಟೇಬಲ್, ಪರ್ಫೆಕ್ಟ್ ಟೈಮ್ ಟೇಬಲ್ನ ಫಾಲೋ ಮಾಡೋದನ್ನು ಕಲಿಬೇಕು. ನೀವು ಪರ್ಫೆಕ್ಟ್ ಟೈಮ್ ಟೇಬಲ್ ಫಾಲೋ ಮಾಡ್ತಿಲ್ಲ ಅಂತಂದರೆ ಫೇಲ್ಯೂರ್ ಆಗ್ತಾ ಇದ್ದೀರಾ ಅಂತ, ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಓಕೆ ಸರ್. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ಈಗ ಅದೇ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಪರೀಕ್ಷಾ ಸಮಯದಲ್ಲಿ ಅಂತ ಮಾತಾಡ್ತಾ ಇದ್ವಿ. ಹಾಂ ಮ್ಯಾಮ್. ಓಕೆ. ಸೊ ನಾನು ಆವಾಗಲೇ ದೈಹಿಕ ಸಿದ್ಧತೆಗಳನ್ನು ನಾನು ಹೇಳಿದೆ. ಆವಾಗಲೇ ನಾವು ಫಿಸಿಕಲ್ ಹೆಲ್ತ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿಯಾಗಿ ಮೆಂಟಲ್ ಹೆಲ್ತ್ಗೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ ಮೇಡಮ್. ಏನು ವ್ಯಾಯಾಮ ಮಾಡ್ತೀವಿ ದೈಹಿಕ ಸಿದ್ಧತೆಗಾಗಿ, ಮತ್ತು ಜಾಗಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡ್ತಾ ಹೋಗ್ತೀವಿ, ನಮಗೆ ಅಷ್ಟೇ ಪ್ಯಾರಲಾಗಿ ನಾವೇನು ಮಾಡ್ತೀವಿ, ಏಕಾಗ್ರತೆಯನ್ನು ಹೆಚ್ಚಿಸ್ಬೇಕಾಗತ್ತೆ. ಆಗ ಮೆಡಿಟೇಷನ್ ಮಾಡಬೇಕಾಗತ್ತೆ ಮೆಂಟಲ್ ಹೆಲ್ತ್ ರಿಲೇಟೆಡ್ಗೆ, ಆಯ್ತಾ. ಆಮೇಲೆ ನಿದ್ರೆ ಬೇಕಾಗುತ್ತೆ. ನಿದ್ರೆ ಮಾಡಿದಂಥ ಸಂದರ್ಭದಲ್ಲಿ ಮೇಡಮ್ ನಮಗೆ ಏನು ನ್ಯೂರೋ ಟ್ರಾನ್ಸ್ಮಿಟರ್ ಏನಿರುತ್ತೆ ಅದು ಡಿಜನ್ರೇಷನ್ ಆಗಬೇಕಾಗತ್ತೆ. ನಿದ್ರೆ ಮಾಡೋದಂತಕ್ಕೆ ಎಷ್ಟು ಚೆನ್ನಾಗಿ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡ್ತೀವಿ, ನೆಕ್ಸ್ಟ್ ಡೇ ಅಷ್ಟೇ ಮನುಷ್ಯ ಆಕ್ಟಿವ್ ಆಗ್ತಾ ಹೋಗ್ತಾನೆ. ಆಮೇಲೆ ಯಾವತ್ತೂ ಅಷ್ಟೇ ನಮ್ಮ ಬಗ್ಗೆ ನಾವು ಗೌರವವನ್ನು ಇಟ್ಕೋಬೇಕು. ಬೇರೆಯವ್ರನ್ನ ಯಾರನ್ನ ಕಂಪೇರೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಐ ಆಮ್ ದ ಬೆಸ್ಟ್ ಅನ್ನಂಗೆ ಇರಬೇಕು. ನನಗಿಂತ ಯಾರೂ ಇಲ್ಲ, ನಾನು ನಿಮ್ಮನ್ನ ಯಾಕೆ ಕಂಪೇರ್ ಮಾಡ್ಕೊಳ್ಳಿ ಅನ್ನೋದನ್ನು ಅವ್ರಿಗಿರಬೇಕು. ಅವ್ರಿಗೆ ಗೌರವ ಒಂದು ಸಲ ಪ್ರಾರಂಭ ಆಯಿತು ಅಂತಂದರೆ ಆಗ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ವಿಶ್ವಾಸ ಹೆಚ್ಚಾದಂಥ ಸಂದರ್ಭದಲ್ಲಿ ಬಿಡಪ್ಪ, ನಾನು ಬೇರೆಯವರೊಂದಿಗೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮೇಡಮ್. ಹೇಗೆ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಸೂರ್ಯ ಇದ್ದಾರೆ ಅಲ್ವಾ ಮೇಡಮ್, ಸೂರ್ಯನು ಚಂದ್ರನಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯನಾ? ಸೂರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ಬೆಳಕು ಇರುತ್ತೆ. ರಾತ್ರಿ ಚಂದ್ರ ಬಂದ ಸಂದರ್ಭದಲ್ಲಿ ಏನಾಗುತ್ತೆ, ಚಂದ್ರನ ಕೆಪಾಸಿಟಿ ರಾತ್ರಿ ಟೈಮ್ ಇರುತ್ತೆ, ಸೂರ್ಯನ ಕೆಪಾಸಿಟಿ ಬೆಳಗಿರುತ್ತೆ. ಹಾಗಾಗಿ ಬೇರೆಯವರೊಂದಿಗೆ ನಾವು ಯಾವತ್ತೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮಗೆ ನಾವೇ ಬೆಸ್ಟ್ ಇರ್ತೀವಿ ಯಾವಾಗಲೂ. ಆಮೇಲೆ ನಮ್ಮ ಏನು ಗುರಿ ಇದೆ ಅವು ನಾವು ಪೋಷಕರೊಂದಿಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಫಸ್ಟ್ ನಮ್ಮಲ್ಲೇ ನಮಗೆ ನಂಬಿಕೆ ಇರಬೇಕು. ನಾನೇ ಬೆಸ್ಟು, ನನಗಿಂತ ಯಾರೂ ಇಲ್ಲ ಅಂತ ಅನ್ಕೋಬೇಕು. ನನ್ನಿಂದನೇ ಸಾಧ್ಯವಿದೆ, ನಾನು ಮಾಡಬಲ್ಲೆ ಅನ್ನೋದು ಒಂದು ವಿಶ್ವಾಸವನ್ನು ಇಟ್ಕೋಬೇಕಾಗುತ್ತೆ. ಆಮೇಲೆ ಜೀವನದ ಗಂಭೀರ ಜವಾಬ್ದಾರಿಗಳನ್ನು ನಾವು ತೊಗೋಬೇಕಾಗುತ್ತೆ ಮೇಡಮ್. ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ನೀವು ಜವಾಬ್ದಾರಿ ಇಲ್ಲ ಅಂತಂದ್ರೆ ನೀವು ಉದ್ದೇಶನೇ ಗೊತ್ತಾಗಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಅಲ್ವಾ ಮೇಡಮ್. ಆಮೇಲೆ ನಾವು ಹೇಗಿದ್ದೀವಿ ಆ ರೀತಿ ಸ್ವೀಕರಿಸ್ಬೇಕು. ನಾವು ಹೇಗಿದ್ದೀವಿ ಆ ರೀತಿಯಾಗಿ ಹೋದಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನನ್ನಲ್ಲಿ ಒಂದು ಹೆಚ್ಚಿನ ಶಕ್ತಿ ಇದೆ ಅನ್ನೋದಂಥದ್ದನ್ನು ನಾನು ನಂಬಿಕೆ ಇಟ್ಕೋಬೇಕು ಮೇಡಮ್. ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಮೇಡಮ್. ಇಂಥದ್ದು ಆಗಲ್ಲ ಅನ್ನೋದು ಸಾಧ್ಯನೇ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಪರೀಕ್ಷಾ ಸಂದರ್ಭದಲ್ಲಿ ಅವರಿಗೆ ಸಮಯದ ಅರಿವಿರಬೇಕು. ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನ, ನಾನು ಏನು ಮಾಡಬೇಕು ಅನ್ನೋದನ್ನು ಅವರಿಗೆ ಸಮಯದ ಅರಿವಿರಬೇಕು. ಇದಿಷ್ಟು ದೈಹಿಕ ಮತ್ತು ಮಾನಸಿಕ ಸಿದ್ಧತೆ ಇದೆ ಮೇಡಮ್. ಈಗ ನಿಮ್ಮ ಹತ್ರ ಈಗ ಸಾಮಾನ್ಯವಾಗಿ ಬರ್ತಾರಲ್ಲ, ಯಾವ್ಯಾವ ಸಮಸ್ಯೆಗಳನ್ನ ಇಟ್ಕೊಂಡ್ ಬರ್ತಾರೆ ಅಂದರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು? ಪರೀಕ್ಷೆ ಸಮಯದಲ್ಲಿ ಅದೇ ನಾನು ಆವಾಗಲೇ ಹೇಳ್ದಂಗೆ ಮೇಡಮ್, ಪರೀಕ್ಷೆ ಅಂತಂದರೆ ಸರ್ ಚೆನ್ನಾಗೆಲ್ಲ ಓದಿದ್ದೀನಿ ಆದ್ರೂ ಭಯ ಕಾಡುತ್ತೆ ಸರ್, ಪರೀಕ್ಷೆಗೆ ಓದಂಥ ಸಂದರ್ಭದಲ್ಲಿ ಮರೆತೇ ಹೋಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಹೇಳ್ತಾ ಹೋಗ್ತಾರೆ ಮೇಡಮ್. ನಾನು ಅವರಿಗೆ ಮರ್ತೋಗುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ನಾನು ಅದನ್ನೇ ಯಾವಾಗಲೂ ಕೊಡೋದು ಒಂದೇ ಒಂದು ಆನ್ಸರ್ ಮೇಡಮ್. ರಿವಿಷನ್ ಮಾಡಿ, ರಿಕಾಲ್ ಮಾಡ್ಕೊಳ್ಳಿ. ಓದಿನ ವಿಚಾರಗಳನ್ನು 10 ನಿಮಿಷಗಳ ನಂತರ 10 ನಿಮಿಷ ಓದಬೇಕು, ಮತ್ತೆ 2-3 ನಿಮಿಷ ಗ್ಯಾಪ್ ತಗೋಬೇಕು. ಅದಾದ ನಂತರ ಮತ್ತೆ 4-5 ದಿನ ಇದು ಚಾಪ್ಟರ್ ಮುಗೀತು, 4-5 ದಿನ ಮತ್ತೆ ರಿಕಾಲ್ ಮಾಡ್ಕೋಬೇಕು, ಶಾರ್ಟ್ ನೋಟ್ ಮಾಡಿಸ್ಕೋಬೇಕು. ಬರೆದು ಎಷ್ಟು ಕಲಿತಾರೆ ಅಷ್ಟೂ ಸ್ಕಿಲ್ಡ್ ಆಗ್ತಾ ಹೋಗ್ತಾರೆ ಮೇಡಮ್. ಆಮೇಲೆ ಚಿತ್ರಗಳ ಮೂಲಕ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಚಿತ್ರಗಳು ಅಂತಂದರೆ ಚಾರ್ಟ್ಗಳು ಮಾಡೋ ಅಂಥದ್ದು, ಫ್ಲೋರ್ ಚಾರ್ಟ್ ಮಾಡ್ಕೊಳ್ಳೋಂಥದ್ದು, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳೋಂಥದ್ದನ್ನು ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಆರೋಗ್ಯ ಶೈಲಿ, ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್ ಮೇಡಮ್. ಎಕ್ಸಾಮ್ ಟೈಮಲ್ಲಿ ಸಾಕಷ್ಟು ನೀರನ್ನು ಕುಡಿಬೇಕು. ಮನೆಯಲ್ಲಿ ಓದೋಂಥ ಸಂದರ್ಭದಲ್ಲಿ ಸಾಕಷ್ಟು ನೀರನ್ನು ಕುಡಿಬೇಕಾಗತ್ತೆ. ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗತ್ತೆ. 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಹೊರಗಿನ ಜಂಕ್ ಫುಡ್ ಎಲ್ಲನೂ ಅವಾಯ್ಡ್ ಮಾಡಬೇಕು. ತಾಜಾ ಮತ್ತು ಶುದ್ಧವಾದ ಆಹಾರವನ್ನು ಸ್ವೀಕರಿಸಬೇಕು ಮೇಡಮ್. ಆಮೇಲೆ ಏನು ಮಾಡ್ತಾರೆ ಮೇಡಮ್, ಓದೋಂಥವ್ರು ಏನು ಮಾಡ್ತಾರೆ, ಸುಮ್ಮನೆ ಕಂಟಿನ್ಯೂ ಆಗಿ ಓದ್ತಾ ಹೋಗ್ತಾರೆ. ಹಂಗೆ ಮಾಡಬಾರ್ದು, ಡಿವೈಡ್ ಮಾಡ್ಕೊಂಡು ಓದಬೇಕು. ಈಗ ದೊಡ್ಡ ಅಧ್ಯಾಯಗಳನ್ನು ಸಣ್ಣ ಭಾಗಗಳಾಗಿ
ವಿಂಗಡಿಸ್ಕೊಂತ ಹೋಗ್ಬೇಕು. ಆಮೇಲೆ ಓದಂಥ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ವಿರಾಮಗಳನ್ನ ತಗೋಬೇಕು, ಮತ್ತೆ ರಿಕಾಲ್ ಮಾಡ್ಕೋಬೇಕು, ಮತ್ತೆ ಶಾರ್ಟ್ ನೋಟ್ ಮಾಡಬೇಕು. ಟೈಮ್ ಟೇಬಲ್ ಭಾಳ ಇಂಪಾರ್ಟೆಂಟ್ ಮೇಡಮ್. ಇದಿಷ್ಟು ನಾನು ಪರೀಕ್ಷೆ ಟೈಮ್ ಟೇಬಲ್ ಹಾಕೋಬೇಕು. ಈಗಾಗಲೇ ತರಗತಿಗಳಲ್ಲಿ ಸಿಲೆಬಸ್ ಮುಗಿದು, ಪ್ರಿಪ್ರೇಟರಿ ಎಕ್ಸಾಮ್ ಮುಗಿದು, ಮತ್ತೆ ರಿವಿಷನ್ ಎಲ್ಲ ಮುಗಿದು, ಎಲ್ಲ ಪಾಪ ಶಿಕ್ಷಕರು, ಉಪನ್ಯಾಸಕರು ಕಷ್ಟಪಡ್ತಾ ಇದ್ದಾರೆ. ಮತ್ತು ಕ್ವಶನ್ ಬ್ಯಾಂಕು, ಮಾಡೆಲ್ ಕ್ವಶನ್ ಪೇಪರು ಇದೆಲ್ಲ ಇಟ್ಕೊಂಡು ಎಲ್ಲ ಕಾಲೇಜ್ಗಳಲ್ಲೂ ಕೆಲಸ ನಡೀತಾ ಇದೆ. ಈಗ ಮನೆ ಓದು ಅಂತ ಇನ್ನೇನು ಬಿಡ್ತಾರೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಉಪನ್ಯಾಸಕರು ಲಭ್ಯ ಇರ್ತಾರೆ, ಏನೇ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾಗ. ಈಗ ಮಾನಸಿಕವಾಗಿ ಅವ್ರಿಗೇನಾದರೂ ತೊಂದರೆ ಆಗ್ತಾ ಇದೆ, ಬೆಂಬಲ ಬೇಕು ಅಂದರೆ ನಿಮ್ಮನ್ನು ಅವರು ಸಂಪರ್ಕ ಮಾಡ್ಬೋದಾ? ಖಂಡಿತ ಮೇಡಮ್. ನಿಮ್ಮ ದೂರವಾಣಿ ಸಂಖ್ಯೆಗಳು ಹೇಳ್ಬೋದು ಸರ್? 988 988 699 699 7676 7676 ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 988 699 7676 ಈ ಸಂಖ್ಯೆಗೆ ಕರೆ ಮಾಡಿ ಅವ್ರಿಗೇನಾದರೂ ಪರ್ಸ್ನಲ್ ಆಗಿ ಕೌನ್ಸಿಲಿಂಗ್ ಬೇಕು ಅಥವಾ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ತೊಂದರೆಗಳಿದೆ, ನಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಮಾಡಿ ಅಂತಂದರೆ ನೀವು ಹೆಲ್ಪ್ ಮಾಡೋಕ್ಕೆ ತಯಾರಿದ್ದೀರಾ? ಖಂಡಿತ ಮೇಡಮ್, ಖಂಡಿತ. ಈಗ ಏನಂದರೆ ಸರ್, ಇವತ್ತಿನ ಕಾರ್ಯಕ್ರಮ ಕೇಳದೇ ಇರುವಂತಹ ವಿದ್ಯಾರ್ಥಿಗಳು, ಇದು ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಜೆ ಹೊತ್ತಿಗೆ ಕಾರ್ಯಕ್ರಮ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಇದನ್ನು ಕೇಳಿ ಅವರು ನೀವು ಎಷ್ಟೊಂದು ಟಿಪ್ಸ್ಗಳನ್ನ ಹೇಳಿದ್ರಿ. ಟೈಮ್ ಟೇಬಲ್ ಹೇಗೆ ಮಾಡ್ಕೋಬೇಕು, ಹೇಗೆ ಶಾರ್ಟ್ ನೋಟ್ ಮಾಡ್ಕೋಬೇಕು, ಹೇಗೆ ರೀಕಾಲ್ ಮಾಡಬೇಕು, ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಎಷ್ಟೊತ್ತು ನಿದ್ದೆ ಮಾಡಬೇಕು, ಯಾವ ಥರ ಊಟ ಮಾಡಬೇಕು ಎಲ್ಲ ಹೇಳಿದ್ದೀರಾ. ಇದೆಲ್ಲವನ್ನು ಅವರು ಮತ್ತೊಮ್ಮೆ ಕೇಳಿ ಏನಾದರೂ ಅವರ ಶೆಡ್ಯೂಲ್ನ ಆಲ್ಟ್ರ್ ಮಾಡ್ಕೊಳ್ಳೋದಾದರೆ ಮಾಡಿಕೊಳ್ಳಿ ಅಂತ ಆಶಿಸ್ತಾ, ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಭಾಳ ಒಳ್ಳೆಯ ಮಾಹಿತಿಯನ್ನು ಮಕ್ಕಳಿಗೆ ಹೇಳಿದ್ದೀರಾ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಕೇಳುಗರೆ, ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯವಾಗಿತ್ತು ಮನೋವೈಜ್ಞಾನಿಕ ಸಲಹೆ. ವಿಷಯ ತಜ್ಞರು ರಘುಪ್ರಸಾದ್, ಮನೋವಿಜ್ಞಾನಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ PM ರಾಜು ಹಾಗೂ RK ಲೋಕೇಶ್. ನೆರವು ಭವಿಷ್ಯ HY. ಇದಾಗಿತ್ತು ಇಂದಿನ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ.